ಈ ಪಂಚಗ್ರಾಮದ ಎಲ್ಲರ ಮನಸ್ಸಿನ ಆಳದಲ್ಲಿರುವಂತ ಈ ಒಂದು ಅಸಹನೆಯ ಬಗ್ಗೆ ನಮ್ಮ ಚಾನಲ್ಲು ಫೋಕಸ್ ಮಾಡಿತು. ಅದರ ಬಗ್ಗೆ ಒಂದು ಪ್ರೋಮೋವನ್ನ ಬಿಟ್ಟಿತ್ತು. ಆಗ ಒಬ್ರು ಯಾರೋ ಪ್ರತಿಕ್ರಿಯಿಸಿದ್ರು, ಏನು ಕಲಬಾ ಗೋವಿಂದ ಹೆಗಡೆ ಅವರಿಗೆ ಅವರ ಶತಮಾನೋತ್ಸವಕ್ಕೆ ಜಾಗ ಕೊಡಲಿಲ್ಲ ಅಂತ ನಿಮ್ಮ ಹೋರಾಟನೋ? ಅದು ಒಂದೇ ಕಾರಣ ಅಲ್ಲ, ಅದೇ ಕಾರಣವೂ ಅಲ್ಲ. ಆದರೆ ಕಾರಣಗಳಲ್ಲಿ ಅದು ಒಂದು ಹೌದು ಮತ್ತು ಮುಖ್ಯವಾದದ್ದು ಹೌದು. ಶಿಕ್ಷಣಕ್ಕೆ ಆಧ್ಯಾತ್ಮಿಕ ಹಿನ್ನೆಲೆ ಇದ್ದರೆ ಒಳ್ಳೆಯದು. ಆದರೆ ಎಷ್ಟರ ಮಟ್ಟಿಗೆ ನೀವು ಅಲ್ಲಿ ಅದನ್ನು ಹುಡುಗರಿಗೆ ಮಕ್ಕಳಿಗೆ ಅಲ್ಲಿ ಪಾಠ ಮಾಡ್ತಾ ಇದ್ದೀರಿ, ಆ ಸಂಸ್ಕಾರವನ್ನು ಕೊಡ್ತಾ ಇದ್ದೀರಿ. ನೀವೇ ಈ ರೀತಿ ಆಸ್ತಿಗಾಗಿ ಸಂಸ್ಥೆನೋ ಅನ್ನುವ ಹಾಗೆ ವರ್ತಿಸ್ತಾ ಇದ್ದರೆ ಶಿಕ್ಷಣ ಯಾರು ನೋಡಬೇಕು? ನೀವು ತಗೊಂಡಿದ್ದೀರಿ. ಹಾಗಾಗಿ ನನ್ನ ನಿಲುವು, ದಯವಿಟ್ಟು ನಡೆಸುವುದಾದರೆ ಯೋಗ್ಯವಾಗಿ, ಯಥಾಯೋಗ್ಯವಾಗಿ ಊರಿನ ನಾಗರಿಕರು, ಊರಿನ ಮಕ್ಕಳಿಗೆ ಈ ನಮ್ಮ ನೆಲದ ಸಂಸ್ಕಾರಕ್ಕೆ ತಕ್ಕನಾಗಿ ನಡೆಸಿ. ಇಲ್ಲ ಅದ್ರ ಬಿಟ್ಬಿಡಿ. ಸಾಯಿಬಾಬರಕ್ಕಿಂತ ಕರಿಕಾನ ಪರಮೇಶ್ವರಿ ದೊಡ್ಡವರಲ್ಲ ಹೇಳಿ ನನ್ನ ಇದರಲ್ಲಿ ಹೇಳಿದೆ ನಾನು. ಆದರೆ ಅವರು ಇಲ್ಲ, ಸಾಯಿ ತಾಯಿ ಎರಡೂ ಒಂದೇ, ನೀವು ತಪ್ಪು ಕಲ್ಪನೆ ಮಾಡ್ಕೊಂಡಿದ್ದೆ. ನಾನು ಕೇಳಿದವಾಗ ನೀವು ತಾಯಿಗೆ ನಮಸ್ಕಾರ ಮಾಡ್ತಾರೋ ಅಥವಾ ಸಾಯಿಗೆ ಮೊದಲು ನಮಸ್ಕಾರ ಮಾಡ್ತಾ ಕೇಳಿದ್ದು ನಾನು. ಅದಕ್ಕೂ ಇಲ್ಲ, ತಾಯಿ ಸಾಯಿ ಎರಡೂ ಒಂದೇ, ನೀವು ಅದ್ರ ಬಗ್ಗೆ ಇದರೆಲ್ಲ ತಪ್ಪು ತಿಳ್ಕೊಂಡಿದ್ರಿ ನೀವು ಅಂತ ಹೇಳಿದೆ. ಒಂದು ಕಾರ್ಯಕ್ರಮ ನಡೆಸೋದಕ್ಕೆ ಸ್ಥಳ ಕೊಡಿ ಅಂದ್ರೆ ಕೊಡುವ ಮನಸ್ಸಿಲ್ಲ ಅವರಿಗೆ. ಇನ್ನು ಮತ್ತೆ ಒಳಗೆ ಏನೇನಿದೆಯಾ, ನಮ್ಮ ಸ್ಟಾಫ್ ಮೆಂಬರ್ಸೇ ಕೆಲವು ಜನ ಇದ್ದಾನೆ, ಅವ್ರ ಹತ್ರ ಚಕಾರನ ಮಾತಾಡೋದಕ್ಕೆ ಹೋಗುದಿಲ್ಲ. ಪಾಪ ಅವ್ರು ಏನಾದ್ರು ಅನಿಸಿದ್ದ ಸಂತೋಷವನ್ನು ದುಃಖವನ್ನು ಅನಿಸಿದ್ದನ್ನು ಹೇಳಿಬಿಟ್ರೆ ಆಮೇಲೆ ಅವ್ರ ಮೇಲೆ ಯಾವ್ಯಾವ ಕ್ರಮ ಬರ್ತದೆ ನನಗೆ ಗೊತ್ತಿಲ್ಲ. ಅದಕ್ಕಾಗಿ ನಾವು ಅವ್ರ ಹತ್ರ ಕೇಳುವುದಕ್ಕೆ ಹೋಗುದಿಲ್ಲ. ಆದರೆ ಪ್ರಾಮಾಣಿಕವಾಗಿ ಹೇಳಬೇಕು ಅಂದರೆ ಹೀಗಿದ್ದದ್ದು ಬದಲಾಗಬೇಕು ಅಂದ್ರೆ ಅವ್ರು ಚಲೋ ಆಗಿ ಬದಲಾಗಬೇಕು ಅಂತ ನಾ ಹೇಳುವುದಿಲ್ಲ. ಅವರು ಉತ್ತಮರಾಗಿ ತಿದ್ದುಕೊಂಡು ಬದಲಾಗಬೇಕು ಅಂತ ನಾ ಹೇಳುವುದಿಲ್ಲ. ನಮ್ಮದು ನಮಗೆ ಬೇಕು. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಕರಿಕಾನ ಪರಮೇಶ್ವರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ವರ್ತಮಾನದ ದುಸ್ಥಿತಿಯ ಬಗ್ಗೆ, ಪಂಚಗ್ರಾಮದ ನಾಗರಿಕರು, ಶಿಕ್ಷಣ ಪ್ರಿಯರು 9 ವರ್ಷಗಳ ಹಿಂದೆ ಸಾಯಿ ಸಂಸ್ಥೆ ಅನ್ನುವಂಥ ಒಂದು ಸಂಸ್ಥೆ, ಅದು ಅಳಿಕೆಯ ಒಂದು ಶಾಖೆ ಅಥವಾ ಮುಂದುವರಿದ ಒಂದು ವ್ಯವಸ್ಥೆ ಅನ್ನುವ ನಂಬಿಕೆಯಲ್ಲಿ ನಮ್ಮ ಊರಿನ ಈ ಕರಿಕಾನ ಪರಮೇಶ್ವರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಕೂಡ ಒಂದು ಔನ್ನತ್ಯವನ್ನು ಕಾಣುತ್ತೆ. ನಮ್ಮ ಊರಿನ ಮಕ್ಕಳಿಗೆ ಒಂದು ಅದ್ಭುತವಾದಂಥ ಈ ವರ್ತಮಾನದಲ್ಲಿ ಯಾವ ಟೆಕ್ನಾಲಜಿಯನ್ನೆಲ್ಲ ಬಳಸಿ ಶಿಕ್ಷಣದ ಬೋಧನೆ ನಡೀತಾ ಇದೆಯೋ ಆ ರೀತಿಯ ಒಂದು ಶಿಕ್ಷಣ ಅರೆಂಗಡಿಯಂಥ ಗ್ರಾಮದಲ್ಲೂ ಸಿಗತ್ತೆ ಅನ್ನುವ ಭರವಸೆಯಲ್ಲಿ ಕೋಟ್ಯಾಂತರ ರೂಪಾಯಿನ ಆಸ್ತಿ, 70 ವರ್ಷಗಳ ಇತಿಹಾಸ ಇರುವಂಥ ಪಂಚಗ್ರಾಮದ ಸಾಂಸ್ಕೃತಿಕ ಕೇಂದ್ರ, ಸಾಮಾಜಿಕವಾದಂಥ ಬೆಳವಣಿಗೆಯ ನೆಲೆ, ಒಂದು ಕುಗ್ರಾಮದಲ್ಲಿ ಶಿಕ್ಷಣದ ಅರಿವಿನ ಪ್ರಜ್ಞೆಯನ್ನ ಪರಂಪರೆಯ ರೀತಿಯಲ್ಲಿ ಸೃಷ್ಟಿಸಿದ ಈ ಕರಿಕಾನ ಪರಮೇಶ್ವರಿ ಶಿಕ್ಷಣ ಸಂಸ್ಥೆಯನ್ನ ಸಮಸ್ತರೂ ಒಂದು ಭವಿಷ್ಯದ ಭರವಸೆಯ, ನಂಬಿಕೆಯ, ನಿರೀಕ್ಷೆಯ ನೆಲೆಯಲ್ಲಿ ಬಿಟ್ಟುಕೊಟ್ಟು ಒಂದು ಕವಡೆ ಕಾಸನ್ನೂ ಕೂಡ ಅಪೇಕ್ಷೆ ಪಟ್ಟಿಲ್ಲ. 14 ಎಕರೆ ಜಾಗ ಇದೆ, 3 ಎಕರೆ ಪ್ರತ್ಯೇಕವಾಗಿದೆ, ಬಿಲ್ಡಿಂಗ್ ಇತ್ತು. ಅದಕ್ಕಿಂತ ಮುಖ್ಯವಾಗಿ ಕರಿಕಾನ ಪರಮೇಶ್ವರಿಯ ಶಿಕ್ಷಣ ಸಂಸ್ಥೆ 70 ವರ್ಷಗಳಲ್ಲಿ ಇಡೀ ರಾಜ್ಯದ ಶಿಕ್ಷಣ ಸಂಸ್ಥೆಗಳೇ ಬೆರಗುಗೊಳ್ಳುವಂತೆ ತನ್ನ ಸಾಧನೆಯನ್ನ, ಸಾರ್ಥಕತೆಯನ್ನ ದಾಖಲಿಸಿದೆ. ಈ ಶಿಕ್ಷಣ ಸಂಸ್ಥೆ ಕೇವಲ ವಿದ್ಯೆಯನ್ನ ಅರಹುವ ಅಥವಾ ವಿದ್ಯೆಯನ್ನ ಎರೆಯುವ ಸಂಸ್ಥೆ ಅಷ್ಟೇ ಆಗಿ ಉಳಿದಿಲ್ಲ. ಅದು ಈ ಪಂಚಗ್ರಾಮದ ಜೀವನಾಡಿ, ಅದು ಈ ಪಂಚಗ್ರಾಮದ ಇಡೀ ಸಮಸ್ತರ ಭಾವನಾತ್ಮಕವಾದಂಥ ಕೊಂಡಿ. ಆ ಕೊಂಡಿಯನ್ನ ಕಳಚಬಾರದು. ಆ ಪರಂಪರೆಯನ್ನ ಯಾವುದೇ ರೀತಿಯಲ್ಲೂ ನೀವು ಒಂದು ಮುರಿಯುವ
ಅಥವಾ ಅದಕ್ಕೆ ಅವಮಾನ ಮಾಡುವ ಯಾವ ವ್ಯವಸ್ಥೆಯನ್ನು ನೀವು ಕಟ್ಟಬಾರದು. ಕರಿಕಾನ ಪರಮೇಶ್ವರಿ ಮತ್ತು ಶ್ರೀಧರ ಸ್ವಾಮಿಗಳು ಈ ಶಿಕ್ಷಣ ಸಂಸ್ಥೆಯ ಅಸ್ಮಿತೆ. ಅದರ ಜೊತೆಗೆ ಕರಿಕಾನ ಪರಮೇಶ್ವರಿ ಶಿಕ್ಷಣ ಸಂಸ್ಥೆ ಪಂಚಗ್ರಾಮದ ಅಸ್ಮಿತೆ. ಈ ಯಾವುದೇ ರೀತಿಯ ಪಾರಂಪರಿಕವಾದಂಥ ಚೌಕಟ್ಟಿಗೆ, ನೆಲೆಗೆ, ಚಿಹ್ನೆಗೆ, ಹೆಸರಿಗೆ ನೀವು ಬಾಧೆ ತರುವಂಥ ಕೆಲಸವನ್ನ ಮಾಡಕೂಡದು. ಊರ ಮಕ್ಕಳಿಗೆ ರಿಯಾಯಿತಿಯಲ್ಲಿ ಶಿಕ್ಷಣವನ್ನ ಕೊಡಬೇಕು. ಆಮೇಲೆ ಕರಿಕಾನ ಪರಮೇಶ್ವರಿ ಪದವಿ ಪೂರ್ವ ಸಂಯುಕ್ತ ಕಾಲೇಜು ಅದು ಮಾತೃಭಾಷೆ ಕನ್ನಡವನ್ನ ಹೊಕ್ಕುಳು ಬಳ್ಳಿಯಾಗಿ ಸ್ವೀಕರಿಸಿದ ಸಂಸ್ಥೆ. ಆ ಕನ್ನಡ ಮೀಡಿಯಂ ಸ್ಕೂಲು ಅದು ಮೂಲ ಧಾತು, ಅದಕ್ಕೆ ನೀವು ಯಾವುದೇ ಭಂಗವನ್ನ ತರಬಾರದು. ಅದನ್ನ ಇವತ್ತಿನ ಆಧುನಿಕ ಜಗತ್ತಿನ ಶಿಕ್ಷಣದ ಒಟ್ಟು ಕ್ರಿಯೆ, ಪ್ರಕ್ರಿಯೆ ಮತ್ತು ಸಾಧ್ಯತೆಗಳ ಮೇಲೆ ಅದನ್ನ ಸತ್ವಪೂರ್ಣವಾಗಿ ಪುನರುಜ್ಜೀವನ ಮಾಡಬೇಕು, ರೀಕನ್ಸ್ಟ್ರಕ್ಟ್ ಮಾಡಬೇಕು. ಈ ಎಲ್ಲ ಒಂದು ಕಂಡೀಷನ್ಗಳ ಮೇಲೆ ಅವರಿಗೆ ಬಿಟ್ಟುಕೊಡಲಾಗಿದೆ. ಆದರೆ ಈ 9 ವರ್ಷದಲ್ಲಿ ಆದದ್ದೇನು? ಹಳೆಯ ಕಟ್ಟಡವನ್ನ ನಿರ್ಲಕ್ಷ್ಯ ಮಾಡಿದರ ಜೊತೆಗೆ ಕನ್ನಡ ಮೀಡಿಯಂನ ಮೂಲ ಧಾತುವನ್ನೇ ಸಂಪೂರ್ಣವಾಗಿ ನಿಗ್ಲೆಕ್ಟ್ ಮಾಡುವ, ನಿರ್ಲಕ್ಷಿಸುವ, ಅದನ್ನ ಸಮಾಧಿ ಕಟ್ಟುವ ದಿಕ್ಕಿನತ್ತ ಈ ಸಂಸ್ಥೆ ನಡೆದಿದೆ ಅನ್ನೋದಕ್ಕೆ ಅಲ್ಲಿ ಶಾಬ್ದಿಕವಾದಂಥ ಸಾಕ್ಷಿಯೂ ಇದೆ, ಮತ್ತೆ ಅಲ್ಲಿಯ ಪ್ರಕ್ರಿಯೆಯ ಸಾಕ್ಷಿಯೂ ಇದೆ. ಇವತ್ತು ಅವರು ಕಟ್ಟಿದ ಹೊಸ ಬಿಲ್ಡಿಂಗು ಮತ್ತು ಇಂಗ್ಲಿಷ್ ಮೀಡಿಯಂನ ಒಟ್ಟು ಆವರಣ ಯಾವ ರೀತಿ ಇದೆ ಅಂತಂದ್ರೆ, ಕರಿಕಾನ ಪರಮೇಶ್ವರಿ ಶಿಕ್ಷಣ ಸಂಸ್ಥೆ ಮೂಲ ಧಾತು ಎಲ್ಲಿದೆ ಅನ್ನೋದನ್ನ ನೀವು ಹುಡುಕಬೇಕಾಗಿದೆ. ಅದು ಸಂಪೂರ್ಣ ಮರೆಮಾಚಿದೆ ಭೌತಿಕವಾಗಿ, ಆದರೆ ಭಾವನಾತ್ಮಕವಾಗಿ ಊರ ಜನರೊಟ್ಟಿಗೆ ಯಾವ ಸಂಪರ್ಕವೂ ಇಲ್ಲ. ಊರ ಜನರನ್ನ ಯಾವ ರೀತಿಯಲ್ಲೂ ಹೇಳಿ ಕೇಳಿ ಪ್ರತಿಯೊಂದು ಕಾರ್ಯವನ್ನ, ಹೊಸ ರೀತಿಯ ಯಾವುದೇ ರೀತಿಯ ಕಟ್ಟಡವನ್ನಾಗಲಿ ಅಥವಾ ಹೊಸ ವಿಷಯಗಳನ್ನಾಗಲಿ ಅಲ್ಲಿ ಮುಂದೆ ತರುವಂತ ಸಂದರ್ಭ ಬಂದಾಗ ಪಂಚಗ್ರಾಮದ ಸಲಹಾ ಸಮಿತಿ 30 ಜನರನ್ನ ಒಳಗೊಂಡಂಥದ್ದು, ಆ ರೀತಿಯ ಸಮಿತಿಯ ಆಧಾರದಲ್ಲಿ ಮಾಡಬೇಕು ಅನ್ನುವಂಥದ್ದು ಅಲ್ಲಿ ಕಂಡೀಷನ್ ಇದ್ದದ್ದು. ಆದರೆ ಊರಿನ ಜನರಿಗೆ ಯಾವುದೇ ಹೇಳಿಕೆಗಳಿಲ್ಲ. ಕಂಪೌಂಡಿನ ಒಳಗಡೆ ಏನ್ ನಡೀತದೆ ಅನ್ನೋದು ಗೊತ್ತಿಲ್ಲ. ಕನ್ನಡ ಮೀಡಿಯಂ ಸ್ಕೂಲಿಗೆ ಹೋಗುವ ಮಕ್ಕಳ ಸಂಖ್ಯೆ ಕಡಿಮೆ ಆಗಿದೆ. ಕಾಮರ್ಸ್ ಸೆಕ್ಷನ್ ಅನ್ನ ಬರ್ಖಾಸ್ತು ಮಾಡಲಾಗಿದೆ. ಕನ್ನಡ ಮೀಡಿಯಂ ಸ್ಕೂಲಿನ ಮಕ್ಕಳನ್ನ ಸ್ಲೇವರಿ ತರ ನೋಡ್ಲಾಗ್ತಾ ಇದೆ. ಇಂಗ್ಲಿಷ್ ಮೀಡಿಯಂನ ಮಕ್ಕಳನ್ನ ಅತ್ಯಂತ ಪ್ರತಿಷ್ಠಿತ ಮತ್ತು ಮೋಸ್ಟ್ ಅಡ್ವಾನ್ಸ್ಡ್ ಅವರೇ ಅಲ್ಲಿ ಆದ್ಯತೆಯನ್ನು ಪಡ್ಕೊಳ್ತಾ ಇದ್ದಾರೆ. ಒಂದು ಟಾಯ್ಲೆಟಿನ ವಿಷಯದಲ್ಲಿ ಕೂಡ ಇವೆಲ್ಲವೂ ಚರ್ಚೆ ಆಗಿ ಇಡೀ ಪಂಚಗ್ರಾಮದಲ್ಲಿ ಅತ್ಯಂತ ವ್ಯಾಕುಲತೆ, ಅತ್ಯಂತ ಒಂದು ಸಂಶಯ, ನಮ್ಮ ಅಸ್ಮಿತೆಯನ್ನೇ ಕಳ್ಕೊಳ್ಳುವ ಭಯ, ಜೊತೆಗೆ ಇದು ಪಂಚಗ್ರಾಮದ ಸಾಂಸ್ಕೃತಿಕ ಕೇಂದ್ರವಾಗಿದ್ದಂಥ ಈ ಸಂಸ್ಥೆ ಪಂಚಗ್ರಾಮದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ನಿಷೇಧವನ್ನ ಹೇರ್ತಾ ಇದೆ, ನಿರ್ಬಂಧವನ್ನ ಹೇರ್ತಾ ಇದೆ. ಈ ಸಂಸ್ಥೆಯ ಕಟ್ಟುವ ಕಲಿಗಳಲ್ಲಿ ಒಬ್ಬರಾದಂಥ ಕಲಬಾ ಗೋವಿಂದ ಹೆಗಡೆಯವರ ಶತಮಾನೋತ್ಸವಕ್ಕೆ ಶಾಲೆಯ ಅಂಗಳವನ್ನ, ವೇದಿಕೆಯನ್ನ ನಿರಾಕರಿಸಲಾಯಿತು. ಇದರ ಮೇಲೆ ಈ ಒಂದು ವ್ಯಾಕುಲತೆಯ ಮೇಲೆ, ಈ ಒಂದು ದಳ್ಳುರಿಯ ಮೇಲೆ, ಈ ಪಂಚಗ್ರಾಮದ ಎಲ್ಲರ ಮನಸ್ಸಿನ ಆಳದಲ್ಲಿರುವಂತ ಈ ಒಂದು ಅಸಹನೆಯ ಬಗ್ಗೆ ನಮ್ಮ ಚಾನಲ್ಲು ಫೋಕಸ್ ಮಾಡಿತ್ತು. ಅದರ ಬಗ್ಗೆ ಒಂದು ಪ್ರೋಮೋವನ್ನ ಬಿಟ್ಟಿತ್ತು. ಆಗ ಒಬ್ಬರು ಯಾರೋ ಪ್ರತಿಕ್ರಿಯಿಸಿದ್ರು, ಏನು ಕಲಬಾ ಗೋವಿಂದ ಹೆಗಡೆಯವರಿಗೆ ಅವರ ಶತಮಾನೋತ್ಸವಕ್ಕೆ ಜಾಗ ಕೊಡಲಿಲ್ಲ ಅಂತ ನಿಮ್ಮ ಹೋರಾಟನೋ? ಅದು ಒಂದೇ ಕಾರಣ ಅಲ್ಲ, ಅದೇ ಕಾರಣವೂ ಅಲ್ಲ. ಆದರೆ ಕಾರಣಗಳಲ್ಲಿ ಅದು ಒಂದು ಹೌದು ಮತ್ತು ಮುಖ್ಯವಾದದ್ದು ಹೌದು. ಸಾಂಸ್ಕೃತಿಕ ಕಾರ್ಯಕ್ರಮ ಕಲಬಾ ಗೋವಿಂದ ಹೆಗಡೆಯವರದಷ್ಟೇ ಅಲ್ಲ, ಹಿಂದೊಮ್ಮೆ ಯಾವುದೋ ಒಂದು ಬೇರೆಯ ಕಾರ್ಯಕ್ರಮಕ್ಕೆ ಕೇಳಿದಾಗಲೂ ಅಲ್ಲಿ ಕೊಟ್ಟಿಲ್ಲ ಅನ್ನೋದಕ್ಕೆ ನಮ್ಮ ಹತ್ರ ಸಾಕ್ಷಿಗಳಿದೆ. ಆ ಶಾಲೆಯಲ್ಲಿ ಶಿಕ್ಷಣದ ಪ್ರಕ್ರಿಯೆ ಸರಿಯಾಗಿ ನಡೀತಾ ಇಲ್ಲ, ಮೂಲ ಸಂಸ್ಥೆಯನ್ನ ನಿರಾಕರಿಸಲಾಗ್ತಾ ಇದೆ, ಅದರ ಬರ್ಖಾಸ್ತುಗೊಳಿಸುವ ಕೆಲಸ ನಡೀತಾ ಇದೆ. ಸಂಪೂರ್ಣವಾಗಿ ಏಡೆಡ್ ಸ್ಕೂಲ್ಗಳನ್ನ ಆ ಬದಿಗೆ ತಳ್ಳಿ
ಪ್ರೈವೇಟ್ ಸ್ಕೂಲನ್ನು ಮರುಸ್ಥಾಪಿಸುವಂತ ಕೆಲಸ ನಡೀತಾ ಇದೆ. ಈ ಎಲ್ಲ ರೀತಿಯ ಪ್ರಕ್ರಿಯೆಗಳು ಊರಿನ ವಿರುದ್ಧವಾಗಿದೆ, ಪಂಚಗ್ರಾಮದ ಆಶಯದ ವಿರುದ್ಧವಾಗಿದೆ, ಪಂಚಗ್ರಾಮದ ಇಡಿಯದಾದಂಥ ಅಸ್ಮಿತೆಯ ವಿರುದ್ಧವಾಗಿದೆ. ಈ ಒಂದು ಅಭಿಪ್ರಾಯಕ್ಕೆ ಊರು ಬಂದಿರುವುದರಿಂದ, ಆ ಶಾಲೆಯಲ್ಲಿ ನಾನೂ ಓದಿರೋದ್ರಿಂದ, ಆ ಊರಿನಲ್ಲೇ ನಾನು ಹುಟ್ಟಿ ಬೆಳೆದಿರೋದ್ರಿಂದ ನನ್ನ ಇವತ್ತಿನ ಅಕ್ಷರ, ಬದುಕು, ಅನ್ನ ಎಲ್ಲದಕ್ಕೂ ಮೂಲಭೂತವಾದಂಥ ಅರಿವಿನ ನೆಲೆ ಇದೇ ಕರಿಕಾನ ಪರಮೇಶ್ವರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು. ಅಲ್ಲಿ ಓದಿದಂಥ, ಅಲ್ಲಿ TCH ಓದಿದಂಥ ಲಕ್ಷ ಜನ ಇವತ್ತು ಅನ್ನವನ್ನ ಊಟ ಮಾಡ್ತಾ ಇದ್ದಾರೆ, ಬದುಕನ್ನು ಕಟ್ಟಿದ್ದಾರೆ. ಆ ಶಾಲೆಯ ಇಡೀ ನೆಲೆಯಲ್ಲಿ ಹೊಮ್ಮಿದವರು, ಬದುಕನ್ನು ಕಟ್ಟಿದವರು ಅಸಂಖ್ಯ ಜನ, ದೇಶ ವಿದೇಶ ಎಲ್ಲ ಕಡೆ ಇದ್ದಾರೆ. ಅವರೆಲ್ಲರ ಆಶಯ ಏನು ಅಂತಂದ್ರೆ, ಕರಿಕಾನ ಪರಮೇಶ್ವರಿ ಶಿಕ್ಷಣ ಸಂಸ್ಥೆ ಸಾಯಿ ಸಂಸ್ಥೆ ನಡೆಸಿದ್ರೂ ಪರವಾಗಿಲ್ಲ, ಆದ್ರೆ ಅದು ಊರ ಸಂಸ್ಥೆ ಆಗಬೇಕು, ಅದು ಮೂಲ ಧಾತುವಿನ ಒಂದು ಸಂಸ್ಥೆ ಆಗಬೇಕು, ಊರ ನಾಗರಿಕರ ಆಶಯದ ಒಂದು ನೆಲೆ ಆಗಬೇಕು, ಅದೊಂದು ಸಾಂಸ್ಕೃತಿಕ ಕೇಂದ್ರದ ಕೊಡುಕೊಳ್ಳುವಿಕೆಯ ಕೊಂಡಿಯಾಗಬೇಕು. ಈ ಎಲ್ಲ ಆಶಯವನ್ನ ಇಟ್ಟುಕೊಂಡು ಜನ ಈ ಸಂಸ್ಥೆ ಮೇಲೆ ನಂಬಿಕೆ ಇಟ್ಟುಕೊಟ್ರು. 9 ವರ್ಷದಲ್ಲಿ ಅದು ಆದದ್ದೇನು, ಆಗಬೇಕಾದಿದ್ದೇನಾಗಿತ್ತು, ಅಲ್ಲಿ ಆಗ್ತಾ ಇರುವುದೇನು, ಇದರ ಬಗ್ಗೆ ಒಂದು ದೊಡ್ಡದಾದಂಥ ಚಳವಳದ ಸ್ವರೂಪದಲ್ಲಿ ಇದು ಹುಟ್ಕೋಬೇಕಾಗಿದೆ ಅನ್ನುವ ಕಾರಣದಿಂದ ಊರಿನ ಎಲ್ಲ ಜನಗಳೊಟ್ಟಿಗೆ ಸಂವಾದವನ್ನು ನಡೆಸಿ ಈ ನಮ್ಮ ಚಾನಲ್ಲು ಅದರ ನೇತೃತ್ವವನ್ನು ವಹಿಸಿದೆ. ಹಾಗಾಗಿ ಊರ ಜನರ ಆಶಯದ ಪ್ರತಿಬಿಂಬವೇ ಹೊರತು ನಮ್ಮ ಯಾವುದೇ ರೀತಿಯ ಪ್ರಪಗಾಂಡ ಅಲ್ಲ. ಈ ಶಾಲೆ ಸರಿಯಾಗಬೇಕು, ಊರಿನ ನೇತೃತ್ವದ ಶಾಲೆ ಆಗಬೇಕು, ಅದು ಊರಿನ ಶಾಲೆ ಆಗಬೇಕು, ಅದು ಊರ ನಾಗರಿಕರ ಮಕ್ಕಳ ಭವಿಷ್ಯಕ್ಕಾಗಿ 70 ವರ್ಷಗಳ ಹಿಂದೆ ಕುಗ್ರಾಮದಲ್ಲಿ ಹುಟ್ಟಿದ ಸಂಸ್ಥೆ. ಆದ್ರಿಂದ ಈ ಸಂಸ್ಥೆಗೆ ಅದರದೇ ಆದಂಥ ಒಂದು ರೀತಿ, ನೀತಿ, ನಿಲುವು, ಭವಿಷ್ಯದ ಗ್ರಹಿಕೆ ಇದೆ. ಅದರ ಮೇಲೆ ಯಾರೂ ದಾಳಿ ಮಾಡುವ ಹಾಗೆ ಇಲ್ಲ. ಈ ಹಿನ್ನೆಲೆಯಲ್ಲಿ ಈ ಸರಣಿಯನ್ನ ಆರಂಭಿಸ್ತಾ ಇದ್ದೇವೆ. ಸಾಯಿ ಸಂಸ್ಥೆಯವರ ವಿರುದ್ಧವಾದಂಥ ಯಾವುದೇ ರೀತಿಯ ಒಂದು ಸರಣಿ ಅಲ್ಲ ಇದು. ಅವರ ಇಡೀ ಪ್ರಕ್ರಿಯೆ ವಿರುದ್ಧ, ಅವರು ಮಾಡ್ತಾ ಇರುವಂಥ ಶಿಕ್ಷಣದ ವ್ಯವಸ್ಥೆಯ ವಿರುದ್ಧ, ಅಲ್ಲಿ ಕನ್ನಡ ಮೀಡಿಯಮು ಇಂಗ್ಲಿಷ್ ಮೀಡಿಯಂನ ತರತಮತೆಯ ವಿರುದ್ಧ, ಮೂಲ ಸಂಸ್ಥೆಯನ್ನೇ ಅಲ್ಲಿ ಬರ್ಖಾಸ್ತುಗೊಳಿಸುವಂತ ಒಂದು ಭಯದ ವಿರುದ್ಧ ಈ ಒಂದು ಸರಣಿ ಎಚ್ಚರದ ಚಳವಳ ಹೋರಾಟ, ಅದು ಇಡೀ ಊರ ನಾಗರಿಕರ ಆಶಯದ ಚಳವಳ. ಹಾಗಾಗಿ ಸಂವಾದಕ್ಕೆ ನಾವು ಸಿದ್ಧರಾಗಿದ್ದೇವೆ, ಚರ್ಚೆಗೆ ಸಿದ್ಧರಾಗಿದ್ದೇವೆ. ಸಾಯಿ ಸಂಸ್ಥೆಯ ಅಧ್ವೈರ್ಯ ವಹಿಸಿದವರು ನಮ್ಮೊಟ್ಟಿಗೆ ಮಾತಾಡ್ತೇವೆ ಅಂತ ಹೇಳಿದ್ರೆ ನಾವು ವೇದಿಕೆಯನ್ನ ಕೊಡ್ಲಿಕ್ಕೆ ಸಿದ್ಧರಿದ್ದೇವೆ. ಯಾವುದೇ ರೀತಿಯಲ್ಲೂ ಇದು ದ್ವೇಷ, ಅಸೂಯೆ, ವೈಷಮ್ಯ, ಈ ರೀತಿಯ ಯಾವುದೇ ಕಲುಷಿತ ಭಾವನೆಯ ಒಂದು ನೆಲೆಯಲ್ಲಿ ಹುಟ್ಟುಕೊಂಡಂತ ಚಳವಳವೂ ಅಲ್ಲ, ಸರಣಿಯೂ ಅಲ್ಲ. ಇದು ಬಹಳ ಸ್ಪಷ್ಟ. ಇದು ಊರ ನಾಗರಿಕರ ಆಶಯ, ಊರ ಒಂದು ಶಿಕ್ಷಣ ಸಂಸ್ಥೆ, 3/4 ಶತಮಾನವನ್ನ ಕಂಡಂತ ಶ್ರೀಮಂತವಾದ ಇತಿಹಾಸವನ್ನು ಹೊಂದಿದಂತ ಸಂಸ್ಥೆ ಉಳಿಬೇಕು, ಬೆಳೆಬೇಕು. ಅದು ನಾಳಿನ ನಾಗರಿಕರಿಗೆ, ಮಕ್ಕಳಿಗೆ ಅದು ಅವರ ಆಶಯದ ಮತ್ತು ಅವರ ನಿರೀಕ್ಷೆಯ ಕೇಂದ್ರ ಆಗಬೇಕು. ಇದು ಈ ನಮ್ಮ ಸರಣಿಯ ಉದ್ದೇಶ. ಮೊದಲಾಗಿ ಈ ಸಂಸ್ಥೆಯನ್ನ ಹೆಚ್ಚು ಕಮ್ಮಿ 60 ವರ್ಷಗಳಿಂದ ಕಟ್ಕೊಂಡು ಬಂದಂತ ಆಕ್ಷೇಪಗಳಿದೆ. ಅವರ ಮೇಲೆ ಅವರೇ ಸಂಸ್ಥೆ ಹಾಳು ಮಾಡಿದ್ದು ಅಂತ ಉಂಟು. ಕಡ್ಲೆ ಹೆಗಡೆಯವರ ಮಗ MJ ಹೆಗಡೆಯವರು, ಈ ತರದ ಎಲ್ಲ ಆಕ್ಷೇಪಗಳು ಇದೆ. ಆದರೂ ಕೂಡ ಆ ಸಂಸ್ಥೆಯ ಅಸ್ತಿವಾರದಿಂದ ಹಿಡಿದು ಇಲ್ಲಿಯವರೆಗೆ ನಡೆಸ್ಕೊಂಡು ಬಂದಂಥದ್ದು MJ ಹೆಗಡೆಯವರ ತಂದೆ ಮತ್ತು MJ ಹೆಗಡೆಯವರು. ಅವರನ್ನು ಇಂಟರ್ವ್ಯೂ ಮಾಡಿದ್ದೇವೆ, ಖಡಕ್ಕಾಗಿ ಮಾತಾಡಿಸಿದ್ದೇವೆ, ಅವರ ದೌರ್ಬಲ್ಯವನ್ನು ಎಕ್ಸ್ಪೋಸ್ ಮಾಡುವ ಕೆಲಸ ಮಾಡಿದ್ದೇವೆ, ಅವರ ಆಶಯಕ್ಕೂ ಬೆಳಕನ್ನು ಹಿಡಿದಿದ್ದೇವೆ. ಕಾನೂನಾತ್ಮಕವಾಗಿ ಎಷ್ಟು ತಪ್ಪುಗಳಾಗಿದೆ ಅನ್ನೋದನ್ನು ಕೂಡ ಅವರಲ್ಲಿರುವ ದಾಖಲೆ ಸಮೇತ ಅವರನ್ನ ಮಾತಾಡಿಸಿದ್ದೇವೆ. ಅದನ್ನ ನಾವು ವಿಸ್ತೃತವಾಗಿ 2ನೇ ಹಂತದಲ್ಲಿ ಕೊಡ್ತೇವೆ. ಈಗ ಮೊದಲ ಬಾರಿ ಊರಿನ ನಾಗರಿಕರ ಒಟ್ಟು ಆಶಯ, ಅದರ ಸಾಂದ್ರತೆಯಲ್ಲಿ ಅರಳಿದಂತ ಒಂದು ಚಳವಳದ ಸ್ವರೂಪ ಮತ್ತು ಅವರು ಏನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಪಂಚಗ್ರಾಮಿಕರು ಅನ್ನೋದನ್ನ ನಿಮ್ಮೆದುರು ಪ್ರಚುರಪಡಿಸ್ತೇವೆ. ಬನ್ನಿ ಕೇಳೋಣ. ಎಲ್ರಿಗೂ ನಮಸ್ಕಾರ. ನಾನು ಗೋಪಾಲಕೃಷ್ಣ ಹೆಗಡೆ ಕಲಬಾಗ್. ನಾನು 31 ವರ್ಷ ಉಪನ್ಯಾಸಕನಾಗಿ ಒಂದು ಸಂಸ್ಥೆಯಡಿ ಕೆಲಸ ಮಾಡಿ ನಿವೃತ್ತನಾದವ.
ಹಾಗಾಗಿ ಶಿಕ್ಷಣ ಮತ್ತು ಶಿಕ್ಷಣ ಸಂಸ್ಥೆ ಅದರ ವ್ಯಾಪ್ತಿ ತಕ್ಕ ಮಟ್ಟಿಗೆ ನನಗೆ ಪರಿಚಯ ಇದೆ, ಅನುಭವ ಇದೆ. ಆ ನೆಲೆಯಲ್ಲಿ ನಾನು ನನ್ನ ಊರಿನ ನಾ ಕಲಿತ ಶಾಲೆಯ ಹೈಸ್ಕೂಲಿನ ಕುರಿತಾಗಿ ನನ್ನ ಅಭಿಪ್ರಾಯವನ್ನು ನಾನು ಇಲ್ಲಿ ತಮ್ಮೆದುರಿಗೆ ಬಿಚ್ಚಿಡ್ತಾ ಇದ್ದೇನೆ. SKP ಅಂದರೆ ಶ್ರೀ ಕರಿಕಾನ ಪರಮೇಶ್ವರಿ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ SKP ಪದವಿ ಪೂರ್ವ ಕಾಲೇಜ್ ಅಂತ ಅರೆಂಗಡಿಯಲ್ಲಿ ಇತ್ತು, ಇದೆ, ಈಗ ಇದೆ ಅಂತ ಹೇಳ್ಬೋದು. ಮೊದಲು ಇತ್ತು. ತುಂಬ ಹೆಸರುವಾಸಿಯಾದ ಅದು ವಿದ್ಯಾಸಂಸ್ಥೆ. ನಾವೆಲ್ಲ ಅಲ್ಲೇ ಕಲ್ತಿದ್ದು. ಒಂದೊಂದು ವರ್ಷಕ್ಕೆ 4 ರ್ಯಾಂಕ್ಗಳನ್ನು ಪಡೆದ ಒಂದು ಶಿಕ್ಷಣ ಸಂಸ್ಥೆ ಅದು. ಅಂತಹ ಶಿಕ್ಷಕ ವೃಂದ, ನನ್ನ ಗುರು ವೃಂದ, ಆಡಳಿತ ಮಂಡಳಿ ವಿಜೃಂಭಿಸಿದ ಕಾಲ, ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಅದೊಂದು ಕೇಂದ್ರ, ನಮ್ಮ ಊರಿನ ಸಾಂಸ್ಕೃತಿಕ ಕೇಂದ್ರ ಅಥವಾ ನಮ್ಮ ಊರಿನ ಒಂದು ಅಸ್ಮಿತೆ ಆ SKP ಶಿಕ್ಷಣ ಸಂಸ್ಥೆ. ಕಾಲಾಂತರದಲ್ಲಿ ಈ ಊರಿಗೆ ಅದು ಒಂದು ಶಾಪ ಅಂತಲೂ ಅನ್ಬೋದು. ಶಿಕ್ಷಣ ಸಂಸ್ಥೆಯ ನಡೆಸುವ ಆಡಳಿತ ಮಂಡಳಿ ಈ ಊರಿನಲ್ಲಿ ಕೊಲ್ಯಾಪ್ಸ್ ಆಗ್ತದೆ. ಆಡಳಿತ ಮಂಡಳಿ ಅಧಿಕಾರ ಕಳ್ಕೊಂಡು ಹೊಸ ಆಡಳಿತ ಮಂಡಳಿ ನಿರ್ಮಾಣವೇ ಆಗುವುದಿಲ್ಲ. ಅಂಥ ಸಂದರ್ಭದಲ್ಲಿ ಸರ್ಕಾರ ಈ ಒಂದು ಕಂಪೋಸಿಟ್ ಜೂನಿಯರ್ ಕಾಲೇಜನ್ನು, SKP ಕಂಪೋಸಿಟ್ ಜೂನಿಯರ್ ಕಾಲೇಜನ್ನು ಕಾರವಾರದ DDPI ಅವರಿಗೆ ಉಸ್ತುವಾರಿಯನ್ನು ನೋಡುವ ಜವಾಬ್ದಾರಿ ವಹಿಸ್ತದೆ. ಉಸ್ತುವಾರಿ ಅಷ್ಟೇ ಅದು. ಅವರು ಅದನ್ನು ನೋಡ್ತಾ ಇದ್ದರು. ಆದರೆ ಕಾಲಕ್ರಮೇಣ ನಮ್ಮ ಊರಿಗೆ ಒಂದು ಅವರ ಮೂಲಕ DDPI ಅವರ ಮೂಲಕ, ಆ ಕಾಲದ DDPI ಅವರ ಮೂಲಕ ನಮಗೆಲ್ಲರಿಗೂ ಒಂದು ಪತ್ರ ಬರ್ತದೆ, ಸಂದೇಶ ಬರ್ತದೆ. ಎಲ್ಲರೂ ಸೇರಬೇಕು, ಹಳೆ ವಿದ್ಯಾರ್ಥಿಗಳು, ಊರಿನ ನಾಗರಿಕರು ಎಲ್ಲರೂ ಸೇರಬೇಕು. ಮತ್ತು ಅಳಿಕೆಯ ಸತ್ಯಸಾಯಿ ಸಂಸ್ಥೆ ಈ ಏನು SKP ಸಂಸ್ಥೆಯನ್ನು ಅದು ವಹಿಸ್ಕೊಳ್ಳಿಕ್ಕೆ ತಯಾರಾಗಿದೆ, ನಿಮ್ಮೆಲ್ಲರ ಅಭಿಪ್ರಾಯ ಬೇಕು, ಬರಬೇಕು ಅಂಥೇಳಿ ನಾನು ಆ ಫಸ್ಟ್ ಮೀಟಿಂಗು ಅದಕ್ಕೆ ಅಟೆಂಡ್ ಆಗಿದ್ದೆ. ಅಲ್ಲಿ ಸ್ಪಷ್ಟವಾಗಿ ಅವರೆಲ್ಲರೂ ಅದನ್ನೇ ಹೇಳಿದರು, ಅಳಿಕೆಗೆ ಈ ಸಂಸ್ಥೆಯನ್ನು ವಹಿಸುವ ಕುರಿತು ತಮ್ಮೆಲ್ಲರ ಅಭಿಪ್ರಾಯ ಹೇಳಬೇಕು. ಅದನ್ನು ನಾವು ಏನು ಅಂಥೇಳಿ ಅವರಿಗೆ ಹೇಳ್ತೇವೆ ಮತ್ತು ಮುಂದುವರಿತೇವೆ. ನಾನು ಒಪ್ಪಿದೆ. ನಾವು ಒಪ್ಪಲಿಕ್ಕೆ ಕಾರಣ ಇದೆ. ಯಾಕೆಂದರೆ ಸುಮಾರು 40 ವರ್ಷಗಳ ಕಾಲ ಅಳಿಕೆಯ ಸಂಸ್ಥೆಯಲ್ಲಿ ಮ್ಯಾಥಮೆಟಿಕ್ಸ್ ಲೆಕ್ಚರರ್ ಆಗಿ ದುಡಿದ ನನ್ನ ಭಾವ ಕೆರಮನೆ ರಾಮ್ ಹೆಗಡೆ ಅವರು ಅಲ್ಲಿ ಕೆಲಸ ಮಾಡೋದ್ರಿಂದ ನಾವೆಲ್ಲ ನಿಕಟವಾಗಿ ಅಲ್ಲಿಯ ಸಂಪರ್ಕ ಹೊಂದಿದ್ದೆವು. ಆ ಸಂಸ್ಥೆಯೊಟ್ಟಿಗೆ ಅಲ್ಲಿ ಕಾರ್ಯಕ್ರಮಗಳ, ಅಲ್ಲಿಯ ಶಿಕ್ಷಣವ, ವಿದ್ಯಾರ್ಥಿಗಳ ಅಭ್ಯುದಯವೋ ಎಲ್ಲ ನಾವು ಹತ್ತಿರದಿಂದ ನೋಡಿದವರು. ಅಷ್ಟೇ ಅಲ್ಲದೆ ನಾನು ನನ್ನ ಮಗನ PUCಗೆ ಅಲ್ಲೇ ಓದಿಸಿದ್ದು, ಅಲ್ಲೇ ಸೇರಿಸಿದ್ದು. ನಾನು 2 ವರ್ಷ ನನ್ನ ಮಗ ಅಲ್ಲೇ ಓದಿದ್ದು. ಸೊ ಈ ಮಕ್ಕಳ ಬೆಳವಣಿಗೆ ಏನಿದೆ, ಶೈಕ್ಷಣಿಕವಾಗಿ, ಬೌದ್ಧಿಕವಾಗಿ, ಸಾಮಾಜಿಕವಾಗಿ ಅವರ ಬೆಳವಣಿಗೆ ಏನಿದೆ ಅಲ್ಲಿ, ಅದು ತುಂಬ ಆದರ್ಶಪ್ರಾಯವಾಗಿದೆ. ಇವು ಎಲ್ಲರಿಗೂ ಬೇಕಾಗಿರುವಂಥದ್ದು. ಆ ಕಾರಣಕ್ಕೆ ನಾನು ಒಪ್ಪಿದೆ ಅದನ್ನು. ಬಹುಶಃ ಎಲ್ಲರೂ ಆ ಕಾರಣಕ್ಕೆ ಒಪ್ಪಿದರು ಅದನ್ನು ಕೊಡಲಿಕ್ಕೆ. ಅಳಿಕೆ ಶಿಕ್ಷಣ ಸಂಸ್ಥೆಗೆ ನಮ್ಮ ಈ SKP ಸಂಸ್ಥೆಯನ್ನು ವಹಿಸೋಣ, ಶಿಕ್ಷಣ ಸಂಸ್ಥೆಯನ್ನು ವಹಿಸೋಣ, ಎಲ್ಲರೂ ಒಪ್ಪಿದರು. ಆದರೆ ಕಾಲಕ್ರಮೇಣ ಅದು ಆ ಸಂಸ್ಥೆ ಅಲ್ಲ ಅನ್ನೋದು ಊರ ಜನರಿಗೆ ಗೊತ್ತಾಗಿದೆ.
ಅಳಿಕೆ ಶಿಕ್ಷಣ ಸಂಸ್ಥೆ ಅಲ್ಲ, ಇದು ಸತ್ಯಸಾಯಿ ಭಜನಾ ಮಂಡಳಿ ಹೀಗೇನೋ ಇದೆ, ಅವರು ಇದನ್ನು ವಹಿಸ್ಕೊಳ್ತಾ ಇದ್ದಾರೆ. ಆಮೇಲೆ ಕಾಲಕ್ರಮೇಣ ಅದು ಗೊತ್ತಾಗಿದೆ. ಆದರೆ ಅಷ್ಟೊತ್ತಿಗೆ ಅದು ಪ್ರಕ್ರಿಯೆ ಮುಂದುವರೆದಿತ್ತು. ನಾನು ಸಹಜವಾಗಿ ಹಿಂದುಳಿದೆ. ಯಾಕೆಂದರೆ ನಾನು ಹೇಳಿದ್ದು, ನಾವು ಒಪ್ಕೊಂಡಿದ್ದು ಆ ಸಂಸ್ಥೆ ಒಟ್ಟಿಗಲ್ಲ. ಹಾಗಾಗಿ ನಾನು ಹಿಂದುಳಿದೆ. ಮತ್ತು ನನಗೆ ನನ್ನದೇ ಆದ ಜವಾಬ್ದಾರಿ ನೌಕರಿಗಳು, ನಾನು ಅದರಲ್ಲಿದ್ದೆ. ಊರಲ್ಲಿ ಏನೋ ನಡೀತಾ ಇದೆ, ಹೊಸ ಕಟ್ಟಡಗಳು ಈ ರೀತಿ ಹೀಗೆ ಆಗ್ತಾಯಿದೆ, ಏನೋ ನಡೀತಾ ಇದೆ, ನೋಡಲಿಕ್ಕೆ ಅನ್ನಿಸ್ತಾ ಇತ್ತು. ಆಯಿತು, ಒಂದು ಶಿಕ್ಷಣ ನಡೀತಾ ಇದೆಯಲ್ಲ, ಓಕೆ, ಖುಷಿ, ಒಂದು ಚೆನ್ನಾಗಿದೆ, ಕಟ್ಟಡ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ ಅಂತ ಖುಷಿ ಇತ್ತು. ಆದರೆ ನಿಧಾನವಾಗಿ ನನಗೆ ಗೊತ್ತಾಗಿದ್ದು, ನಾವು ಕಲಿತ ಗೌರ್ಮೆಂಟ್ ಏಡೆಡ್ ಹೈಸ್ಕೂಲು ಮತ್ತು PU ಕಾಲೇಜ್ ಏನಿದೆಯಲ್ಲ, SKP, ಅದು ಆ ಸಂಸ್ಥೆ ನಿಧಾನವಾಗಿ ಮುಚ್ಚುತ್ತಾ ಇದೆ. ಆ ಶಾಲೆ ನಿಧಾನವಾಗಿ ಮುಚ್ಚುತ್ತಾ ಇದೆ. ಈಗ PUC ಇಲ್ಲ, ಬಂದ್ ಮಾಡಲಾಗಿದೆ, ಹುಡುಗರು ಇಲ್ಲ ಅಂತ ಹೇಳ್ತಾರೆ, ಬಂದ್ ಮಾಡಲಾಗಿದೆ. ಹಾಗೆಯೇ ಹೈಸ್ಕೂಲು ಕೂಡ ನಿಧಾನವಾಗಿ ಮುಚ್ಚುವ ಹಂತಕ್ಕೆ ಬಂದಿದೆ. ಕಟ್ಟಡ ತುಂಬ ಶಿಥಿಲವಾಗಿದೆ. ಅಲ್ಲಿ ಕಟ್ಟಡ ಈಗ ಒಳಗೆ ಕುಂತು ಪಾಠ ಮಾಡುವವರಿಗೆ, ಮಾಡಿಸ್ಕೊಳ್ಳೋರಿಗೆ ತುಂಬ ಭಯದ ನೆರಳಲ್ಲೇ ಬದುಕಬೇಕು ಅವರು, ಒಳಗೆ, ಕಟ್ಟಡದ ಒಳಗೆ. ಆ ಥರ ಆಗಿದೆ. ಅದನ್ನು ಹಿಂದಿಟ್ಟು, ಅವ್ರ ಸ್ಟ್ರಕ್ಚರು ಚೆನ್ನಾಗೇ ಇದೆ, ಅದನ್ನು ಹಿಂದಿಟ್ಟಿದ್ದಾರೆ. ರೋಡಿಗೆ ಕಾಣುವ ಹಾಗೆ ಹೊಸ ಕಟ್ಟಡ ಕಟ್ಟು ಕಾನ್ವೆಂಟನ್ನು ನಡೆಸ್ತಾ ಇದ್ದಾರೆ ಅವರು. ಈಗ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಅವರದ್ದು ನಾನ್ ಏಡೆಡ್ ಸ್ಕೂಲನ್ನು ನಡೆಸ್ತಾ ಇದ್ದಾರೆ. ಅವರು ಈಗ ಫುಲ್ ಫೋಕಸ್ಸು ಆ ನಾನ್ ಏಡೆಡ್ ಸ್ಕೂಲಿಗೆ ಹೊರತು ಈಗ ಗೌರ್ಮೆಂಟ್ ಏಡೆಡ್ ಸ್ಕೂಲ್ ಬಗ್ಗೆ ಕಾಳಜಿ ಇಲ್ಲ. ಆ ರೀತಿ ನಡೀತಾ ಇದೆ. ಸಹಜವಾಗಿ ನಾವು ನನ್ನ ತಂದೆಯವರ ಈಗ ಜನ್ಮ ಶತಮಾನೋತ್ಸವ ಸಲುವಾಗಿ ನಾವು ಆ ಜಾಗವನ್ನು, ಯಾಕೆಂದರೆ ನಾವು ಕೇಳಲಿಕ್ಕೆ ನಮಗೆ ಒಂದು ನೈತಿಕತೆ ಇದೆ. ಆ ಜಾಗವನ್ನು ಕೇಳಲಿಕ್ಕೆ ಹಕ್ಕಲ್ಲ, ಒಂದು ನೈತಿಕತೆ ಇದೆ. ಯಾಕೆಂದ್ರೆ ನಮ್ಮ ತಂದೆಯವರು ಅಲ್ಲಿ ಕೆಲಸ ಮಾಡಿದವರು, ಆ ಜಾಗ ಮಾಡುವಾಗಿಂದನೂ, ಆಮೇಲೆ ಆಡಳಿತ ಮಂಡಳಿ ಎಲ್ಲ ವಿಷಯದಲ್ಲಿ ಅಲ್ಲಿ ಸಂಪೂರ್ಣವಾಗಿ ತೊಡಗಿಕೊಂಡವರು. ಅವರ ಕಾರ್ಯಕ್ರಮ ಜನ್ಮ ಶತಮಾನೋತ್ಸವವನ್ನು ಮಾಡಲಿಕ್ಕೆ ಆ ಜಾಗವನ್ನು ಕೇಳಿದಾಗ ಅವರು ಅಧಿಕೃತವಾಗಿ ಕೇಳಿದ್ದೇವೆ, ನಾವು ಪತ್ರವನ್ನು ಕೊಟ್ಟೇ ಕೇಳಿದ್ದೇವೆ. ಅವರು ಅದನ್ನು ಅಧಿಕೃತವಾಗಿ ನಿರಾಕರಿಸಿದ್ದಾರೆ. ಮತ್ತು ಅಲ್ಲಿ ಇನ್ನೊಂದು ಬೈಲಿದೆ, ಅಲ್ಲಿ ಮಾಡಿ, ನೀವು ಇಲ್ಲಿ ಮಾಡೋದು ಬೇಡ, ಇಲ್ಲಿ ತೊಂದರೆ ಆಗ್ತದೆ ನಮಗೆ ಅನ್ನೋ ಲೆಕ್ಕದಲ್ಲಿ ಹೇಳಿದ್ದಾರೆ, ಲೆಟ್ರ್ ಕೊಟ್ಟಿದ್ದಾರೆ. ತೊಂದರೆ ಇಲ್ಲ, ನಾವು ಅಲ್ಲಲ್ಲ ಮತ್ತೊಂದು ಕಡೆ ನಾವು, ನಮ್ಮ ಕಾರ್ಯಕ್ರಮ ಮುಗೀತು, ಆಯಿತು, ಚೆನ್ನಾಗೇ ಆಯಿತು. ತುಂಬ ಸಪೋರ್ಟ್ ಮಾಡಿದರು ಜನ, ಒಳ್ಳೊಳ್ಳೆ ಜನ ಬಂದರು, ಕಾರ್ಯಕ್ರಮ ಚೆನ್ನಾಗೇ ಆಯಿತು. ನಾವು ಏನು ಅಂದ್ಕೊಂಡಿದ್ದೆವೋ ಅದರ 10 ಪಟ್ಟು ಚೆನ್ನಾಗಿ ಆ ಕಾರ್ಯಕ್ರಮ ಆಗಿದೆ. ಆದರೆ ಪ್ರಶ್ನೆ ಈಗ ಉಳಿದಿರೋದು, ಒಂದು ಸಂಸ್ಥೆ ಅಂದರೆ ಏನು ನನಗೆ ಕಾಡ್ತಾ ಇರೋದು. ಸಂಸ್ಥೆ ಅಂದರೆ ಆಡಳಿತ ಮಂಡಳಿಯೇ, ಊರ ನಾಗರಿಕರೇ, ವಿದ್ಯಾರ್ಥಿಗಳೇ, ಪಾಲಕರೇ? ಒಂದು ಸಂಸ್ಥೆ ಅಂದರೆ ಏನು? ಒಂದು ಸಂಸ್ಥೆ ಅಂದರೆ ನಾನು ಒಂದು ಏನು ಅಂತ ಕೇಳಿದ ಹಾಗೆ, ನನ್ನ ಕೈ, ಇದು ನನ್ನ ಕೈ, ಇದು ನನ್ನ ತಲೆ, ಇದು ನನ್ನ ಮೂಗು ಅನ್ಬೋದೇ ಬಿಟ್ಟರೆ ನಾನು ಎಲ್ಲಿದ್ದೇನೆ? ಸಂಸ್ಥೆ ಅದೇ, ಸಂಸ್ಥೆಗೆ ಅದೇ ರೂಪ ಇದೆ. ಸಂಸ್ಥೆ ಎಲ್ಲಿದೆ ಕೇಳಿದ್ರೆ ನಮ್ಮಲ್ಲಿ ಇನ್ನೂ ಅದು ಏನೋ ದೇವರು ಒಂದು ಕೃಪೆ ಅಂತ ಹೇಳಬೇಕು. ನಮ್ಮ ಈ ಶ್ರೀ ಕರಿಕಾನ ಪರಮೇಶ್ವರಿ ಶಿಕ್ಷಣ ಸಂಸ್ಥೆಗೆ ಆಡಳಿತ ಮಂಡಳಿ ಇಲ್ಲದೇ ಇದ್ದರೂ ಕೂಡ ಆ ಸಂಸ್ಥೆ ಇವತ್ತಿಗೂ ಜೀವಂತವಾಗಿದೆ. ಅದು ನಮಗೆ ಹೆಮ್ಮೆ. ಇವತ್ತಿಗೂ ಈ ಸ್ಥಿತಿಯಲ್ಲೂ ಅದು ಜೀವಂತವಾಗಿದೆಯಲ್ಲಿ ಅದು ಹೆಮ್ಮೆ. ನನ್ನ ಮೊದಲ ಉದ್ದೇಶ, ನನ್ನ ಎಲ್ಲ ಸಾರ್ವಜನಿಕರಲ್ಲಿ ನನ್ನ ವಿನಂತಿ, ಮೊದಲು ನಾವು ಅದು ಬಿಟ್ಟಿದ್ದು ಆ್ಯಕ್ಚುಲಿ ನಮ್ಮ ಹತ್ರ ಆ ಸಂಸ್ಥೆ, ಅದು ಆಡಳಿತ ಮಂಡಳಿಯನ್ನು ಊರ್ಜಿತಗೊಳಿಸಲಿಕ್ಕಾಗದೆ ನಾವು ಹಿಂದೆ ಸರಿದಿದ್ದು. ಆದರೆ ಸಂಸ್ಥೆ ಇದೆ, ಈಗ ನಮಗೆ ಜವಾಬ್ದಾರಿ, ನಾವು ಆ ಸಂಸ್ಥೆಗೆ ಮತ್ತೆ ಮರುಜೀವವನ್ನು ತರಬೇಕು. ಆ ಸಂಸ್ಥೆ ಹಾಗೆ ಕಳೆದು ಹೋಗಬಾರ, ಹಾಗೆ ಅದು ನಶಿಸಿ ಹೋಗಬಾರ. ಆ ಸಂಸ್ಥೆ ಉಳಿಬೇಕು. ಯಾಕೆಂದರೆ ಆ ಸಂಸ್ಥೆ ಉಳಿದ್ರೆ ಈ ಊರಿಗೆ ಇತಿಹಾಸ ಉಳಿತದೆ. ಆ ಸಂಸ್ಥೆ ಇಲ್ಲ ಅಂದರೆ ಅಷ್ಟು ಸುದೀರ್ಘವಾದ ಇತಿಹಾಸ, ನನ್ನಂಥ ಎಷ್ಟೋ ಹಳೆ ವಿದ್ಯಾರ್ಥಿಗಳು, ಎಷ್ಟೋ ನಿವೃತ್ತರಾದ ಗುರುವೃಂದ ಆಗಿನ ಕಾಲ ಕಷ್ಟಪಟ್ಟು ಹಿಂಡು ಕಡಿದು ಸುತ್ತಲೂ ಜಾಗ ಮಾಡಿ ಅದರ ಸ್ಯಾಂಕ್ಷನ್ನಿಗೆ ಹೋರಾಟ ಮಾಡಿದ ಆಡಳಿತ ವರ್ಗ
ಎಲ್ಲವೂ ನಶಿಸೋದಾಗೆ. ಮೊನ್ನೆ ಒಬ್ಬರು ನನ್ನ ಕಲಿಸುವ ಗುರುಗಳು ಸಿಕ್ಕಿದರು. ನನಗೆ ಹೇಳ್ಕೊಳ್ಳಿಕ್ಕೆ ಶಾಲೆನೇ ಇಲ್ಲ. ನಾನು 38 ವರ್ಷ ಸರ್ವೀಸ್ ಮಾಡಿದ್ದೇನೆ. ನನಗೆ ಹೇಳ್ಕೊಳ್ಳಿಕ್ಕೆ ಇಂಥ ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡಿದ್ದೇನೆ ಹೇಳ್ಕೊಳ್ಳಿಕ್ಕೆ ಶಾಲೆನೇ ಇಲ್ಲ ನನಗೆ ಅಂತಂದರು. ಇದು ಒಬ್ಬರ ಸಂಕಟ ಅಲ್ಲ, ಇದು ಊರಿನ ಸಂಕಟ. ಹಾಗಾಗಿ ನಾನು ಈಗ ನನ್ನ ವಿನಂತಿ ಅಂದರೆ, ನೀವು ಈಗಿನ ಸತ್ಯಸಾಯಿ ಭಜನಾ ಮಂಡಳಿಯ ಏನು ಆಡಳಿತ ಇದೆಯಾ, ನೀವು ಹೀಗಿದ್ದರೆ ಅದು ಸರಿಯಲ್ಲ. ನೀವು ಎಲ್ಲರೊಳಗೆ ಒಂದಾಗಿ ಇದ್ದರೆ, ಊರಿನೊಟ್ಟಿಗೆ ಇದ್ದರೆ ಮತ್ತೆ ಪರಾಮರ್ಶಿಸೋಣ ಅದನ್ನು. ಬರೇ ನೀವು ಈ ರೀತಿ, ಯಾಕೆಂದರೆ ನೀವು ಈಗ ಆಲ್ರೆಡಿ ಸರ್ಕಾರದಿಂದ ಗ್ರ್ಯಾಂಟೆಡ್ ಇನ್ಸ್ಟಿಟ್ಯೂಷನ್ ಅಲ್ಲಿದೆ ಅಂತಂದಾಗ ನೀವು ಅದರ ಬಗ್ಗೆ ಕಾಳಜಿ ಎಷ್ಟು ಹಾಕಿದ್ದೀರಿ? ಅದೇ ಈ ಕರಿಕಾನ ಪರಮೇಶ್ವರಿ ಶಿಕ್ಷಣ ಸಂಸ್ಥೆಯ ಆಸ್ತಿ ಇದೆ ಅಂದಾಗ ಅದ್ರ ಬಗ್ಗೆ ಎಷ್ಟು ಕಾಳಜಿ ಹಾಕಿದ್ದೀರಿ? ಇದ್ರ ತುಲನೆ ಮಾಡಬೇಕು ನಾವು. ಈಗ ಗೌರ್ಮೆಂಟ್ ಏಡೆಡ್ ಸ್ಕೂಲ್ ಇದೆ, ಅದರ ನೀವು ಹಾಕಿರೋ ಕಾಳಜಿ ಈಗ ಗೊತ್ತಾಗ್ತದೆ. ಹಾಗೆಯೇ ಕರಿಕಾನ ಪರಮೇಶ್ವರಿ ಶಿಕ್ಷಣ ಸಂಸ್ಥೆಯ ಹೆಸರಲ್ಲಿರೋ ಆಸ್ತಿ ಎಲ್ಲಿದೆ, ಅದ್ರ ಕಾಳಜಿ ಎಷ್ಟು ಹಾಕಿದ್ದೀರಿ ಅದು ಗೊತ್ತಾಗುತ್ತೆ. ಸೊ ಈಗ ನೀವೇ ನಿಮ್ಮ ನಿಲುವನ್ನು ಸಾರ್ವಜನಿಕವಾಗಿ ಅದನ್ನು ಸ್ಪಷ್ಟಪಡಿಸಿದ್ದೀರಿ. ನನ್ನ ಲೆಕ್ಕದಲ್ಲಿ ಶಿಕ್ಷಣ ಸಂಸ್ಥೆಯನ್ನು ನಡೆಸುವ ಹೆಸರಿನಿಂದ ಬಂದ ತಾವುಗಳು, ಶಿಕ್ಷಣ ಸಂಸ್ಥೆ ಆಲ್ರೆಡಿ ಇದ್ದದ್ದು, ಸಾವಿರಾರು ವಿದ್ಯಾರ್ಥಿಗಳು ಅಲ್ಲಿ ಕಲಿತಿದ್ದು, ಸಾಧನೆ ಮಾಡಿದ್ದು, ಇತಿಹಾಸ ಇದ್ದದ್ದು, ಅದನ್ನು ನೀವು ಹೇಗಿಟ್ಟಿದ್ದೀರಿ ಮತ್ತು ಅದಕ್ಕೆ ಸಂಬಂಧಪಟ್ಟ ಈ ಜಮೀನುಗಳನ್ನು, ಈ ಜಾಗವನ್ನು, ಅದನ್ನು ಎಷ್ಟು ನೀವು ನಿಮ್ಮ ಹೆಸರಿಗೆ ಮಾಡ್ಕೊಳ್ಳಿಕ್ಕೆ ಎಷ್ಟು ಒತ್ತಾಸೆಯಾಗಿ ನಿಂತಿದ್ದೀರಿ ಮತ್ತು ಮಾಡ್ಕೊಳ್ತಾ ಇದ್ದೀರಿ. ಇದು ನಿಮ್ಮ ನಿಲುವನ್ನು ಸಾರ್ವತ್ರಿಕವಾಗಿ ಸ್ಪಷ್ಟಪಡಿಸ್ತಾ ಇದೆ. ನಾವು ಇದನ್ನು ಈ ಥರ ಹೇಳಲಿಕ್ಕೆ ಆ್ಯಕ್ಚುಲಿ ಮುಜುಗರ ನಮಗೆ. ನಾವು ಹೇಳಬಾರ. ಒಂದು ಆಧ್ಯಾತ್ಮಿಕ ಸಂಸ್ಥೆಯ ಹೆಸರಲ್ಲಿ ನಡೆಸ್ತಾ ಇದ್ದೀರಿ ನೀವು. ಆಧ್ಯಾತ್ಮಿಕ ಹಿನ್ನೆಲೆ ನಿಮಗೆ ಇದೆ ಅಂತ ಆದರೆ ನಾ ಹೇಳೋದು, ಶಿಕ್ಷಣಕ್ಕೆ ಆಧ್ಯಾತ್ಮಿಕ ಹಿನ್ನೆಲೆ ಇದ್ದರೆ ಒಳ್ಳೆಯದು. ಆದರೆ ಎಷ್ಟರ ಮಟ್ಟಿಗೆ ನೀವು ಅಲ್ಲಿ ಅದನ್ನು ಹುಡುಗರಿಗೆ, ಮಕ್ಕಳಿಗೆ ಅಲ್ಲಿ ಪಾಠ ಮಾಡ್ತಾ ಇದ್ದೀರಿ, ಆ ಸಂಸ್ಕಾರವನ್ನು ಕೊಡ್ತಾ ಇದ್ದೀರಿ. ನೀವೇ ಈ ರೀತಿ ಆಸ್ತಿಗಾಗಿ ಸಂಸ್ಥೆನೋ ಅನ್ನುವ ಹಾಗೆ ವರ್ತಿಸ್ತಾ ಇದ್ದರೆ ಶಿಕ್ಷಣ ಯಾರು ನೋಡಬೇಕು? ನೀವು ತಗೊಂಡಿದ್ದೀರಿ. ಹಾಗಾಗಿ ನನ್ನ ನಿಲುವು, ದಯವಿಟ್ಟು ನಡೆಸುವುದಾದರೆ ಯೋಗ್ಯವಾಗಿ, ಯಥಾಯೋಗ್ಯವಾಗಿ ಊರಿನ ನಾಗರಿಕರು, ಊರಿನ ಮಕ್ಕಳಿಗೆ, ಈ ನಮ್ಮ ನೆಲದ ಸಂಸ್ಕಾರಕ್ಕೆ ತಕ್ಕನಾಗಿ ನಡೆಸಿ. ಇಲ್ಲ ಅದ್ರ ಬಿಟ್ಬಿಡಿ. ಅದು ನಡೆಸಲಿಕ್ಕೆ ನಮ್ಮ ಊರು ಯಾವತ್ತೂ ಸರ್ವಸನ್ನದ್ಧವೇ, ಯಾವತ್ತೂ ಸರ್ವಸನ್ನದ್ಧ. ಏನೋ ಒಂದು ಮಾಡೋ ಥರ ಅದು ಬಂದ ಕಾಲದಲ್ಲೇ ಇವೆಲ್ಲ ನಡೆದು ಹೋಯಿತು. ಆದರೆ ಅದು ಶಾಶ್ವತ ಅಲ್ಲ. ನಾವೆಲ್ಲರೂ ಈ ಊರಿನ ನಾಗರಿಕರು, ನಾವು ಅಲ್ಲಿ ಕಲಿತ ಹಳೆ ವಿದ್ಯಾರ್ಥಿಗಳು, ನಾವು ಸರ್ವಸನ್ನದ್ಧರಾಗೇ ಇದ್ದೇವೆ. ನಾವು ಆ ಶಿಕ್ಷಣ ಸಂಸ್ಥೆಯನ್ನು ಮತ್ತೆ ಊರ್ಜಿತಗೊಳಿಸುವ ಸಲುವಾಗಿ. ಹಾಗಾಗಿ ನನ್ನ ವಿನಂತಿ, ನಡೆಸುವುದಾದರೆ ಇದಲ್ಲ, ಇದು ನಡೆಸುವಿಕೆ ಅಲ್ಲ, ಹೀಗಲ್ಲ. ನಡೆಸುವುದಾದರೆ ಯಥಾಯೋಗ್ಯವಾಗಿ ಊರಿನ ನಾಗರಿಕರೊಟ್ಟಿಗೆ ಯಥಾಯೋಗ್ಯವಾಗಿ ಆ ಶಾಲೆಯನ್ನು ನಡೆಸಿ, ಶಿಕ್ಷಣ ಸಂಸ್ಥೆಯನ್ನು. ಇಲ್ಲ ನೀವು ಹಿಂದೆ ಸರಿಯುವುದು ಒಳ್ಳೆಯದು ಅಂತ ಅನ್ನುವ ನನ್ನ ಅಭಿಪ್ರಾಯವನ್ನು ನಿಮಗೆ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಅಶೋಕ್ ಲಕ್ಷ್ಮಣ ನಾಯ್ಕ ಅಂತೇಳಿ, ಅರೆಂಗಡಿ ನಿವಾಸಿ. ಮೂಲತಃ ಹೊನ್ನಾವರದವರು, ಅರೆಂಗಡಿಲಿ ಬಂದು ವಸತಿ ಮಾಡಿದ್ರು. ನಾನು ಸಣ್ಣಿರುವಾಗಿಂದ ಈ ಹೈಸ್ಕೂಲ್ ಬಗ್ಗೆ ಕೇಳ್ತಾ ಇದ್ದವು. ಭಾಳ ಮಂದಿ ಹಿಂದಿನವರು, ವಿನಾಯಕ ಭಟ್ರು, ಕಡಲೆ ಗಣೇಶ ಹೆಗಡರು, ಆಮೇಲೆ ಗಜಾನ್ ಹೆಗಡರು, ಕಾಮತ್ರು, ಇವರೆಲ್ಲ ಸೇರಿ ಕಟ್ಟಿದಂಥ ಈ ಸಂಸ್ಥೆಯಲ್ಲಿ ನಾನು ಕೂಡ SSLC ತನಕ ಓದ್ದವನು. RM ಲೋಕೇಶ್ವರು ಅಂತೇಳಿ ಪ್ರಿನ್ಸಿಪಾಲ್ರು ಇದ್ದರು. ನಮ್ಮ ಹತ್ರ ಅವಾಗ ಫೀಸ್ ಕಟ್ಟೋಕ್ಕೆ ಸಾಧ್ಯತೆ ಇಲ್ಲ ಆಗಿತ್ತು. RM ಲೋಕೇಶ್ವರು ನನಗೆ 1ರಿಂದ 8 SSLCವರೆಗೆ ಫೀಸ್ ಸಮೇತ ಅವ್ರು ಕೊಟ್ಟರು. ಪುಸ್ತಕನೂ ಆವಾಗ ಪೂವರ್ ಬಾಯ್ಸ್ ಫಂಡ್ಸಿಂದೇನೋ ಪುಸ್ತಕ ಎಲ್ಲ ಬರ್ತಿತ್ತು, ಅದೆಲ್ಲ ಕೊಟ್ಟು ನಮ್ಮನ್ನು ಓದಿಸಿದ್ರು. ಇಲ್ಲಿ ಅಂಥ ಒಂದು ಸಂಸ್ಥೆ ಬಗ್ಗೆ ಭಾಳ ಹೆಮ್ಮೆ ಇತ್ತು ನಮಗೆ. ಈಗ ಕೆಲವು ಇಲ್ಲಿಯ ಪುಂಡು ಪೋಖರಿಗಳು ಹೇಳಬೇಕು, ಶಾಲೆಯನ್ನು ಒಂದು ದುರಂತಕ್ಕೆ ತಂದು
ಸತ್ಯಸಾಯಿ ಸಂಸ್ಥೆ ಹೇಳಿ ಅದಕ್ಕೆ ಮಾರ್ಕಂಡು ತಿಂದ್ಬಿಟ್ಟಾರೆ ಹೇಳಿ ನನ್ನ ಅನಿಸಿಕೆ ಅದು. ಆವಾಗ ನಾನು ಒಬ್ಬ ಈ ಮೆಂಬರ್ ಇದ್ದೆ, ಸದಸ್ಯನಾಗಿದ್ದೆ. ಇದರಲ್ಲಿ ಇಲೆಕ್ಷನ್ಗೂ ಕೂಡ ನಿಂತಿದ್ದೆ ನಾನು. ಇಲೆಕ್ಷನಲ್ಲಿ ಆರಿಸ್ಬರೋಕ್ಕಾಗಲಿಲ್ಲ. ಕಡಲೆ ಎಮ್ ಜೆ ಹೆಗಡ್ರು ಏನೇ ಆಗಿರಲಿ, ಎಲ್ಲಿಂದ ದುಡ್ಡು ತಂದು ಏನೇನೋ ಮಾಡು ಆ ಸಂಸ್ಥೆಯನ್ನು ನಡೆಸ್ತಾ ಬಂದಿದ್ದರು. ಅಂಥದ್ದನ್ನು ಇವರು ಹಾಳೆಗೆಡೋದ್ರು. ಮತ್ತು ಕೆ ಟಿ ಭಟ್ರು ಅಂತೇಳಿ PUDD ಅವ್ರು ಬಂದು ಅವಾಗ ನಾವು ಸಾಯಿ ಸಂಸ್ಥೆ ಮಾಡ್ತಿರೋ, ಇದು ಸಾಯಿ ಸಂಸ್ಥೆ, ಒಳ್ಳೆ ಮುಂದೆ ನಿಮಗೆ ಎಜುಕೇಷನ್ ಒಳ್ಳೆಯದಾಗಿರ್ತದೆ, ಇಲ್ಲಿ ನಾವು ಇಂಜಿನಿಯರಿಂಗ್ ಕಾಲೇಜು ಅಥವಾ ಮೆಡಿಕಲ್ ಕಾಲೇಜು ಇಂಥದ್ದನ್ನೆಲ್ಲ ಮಾಡ್ತೇಳಿ ನಮ್ಮ ಮನೆಗೆ ಭಾಳಷ್ಟು ಮೆಂಬರ್ ಬಂದವಾಗ ನಾನು ಸಹಿ ಕೊಡಲಿಲ್ಲಾಗಿತ್ತು. ಆಮೇಲೆ PUDD ಕೆ ಟಿ ಭಟ್ರು ಬಂದು ನಾನಿರ್ತೇನೆ, ನನ್ನ ಬಗ್ಗಾದರೂ ನಂಬಿಕೆ ಇಟ್ಟು ನೀವು ಸಹಿ ಕೊಡಬೇಕು, ಈ ಸಂಸ್ಥೆಯಲ್ಲಿ ಮುಂದೆ ನಾನೇ ಮತ್ತು ಅಡ್ಮಿನಿಸ್ಟ್ರೇಟಾಗಿ ಬರ್ತೇನೆ ನಾನು ಹೇಳಿ ನಮ್ಮ ಒತ್ತಾಯ ಮಾಡಿ ಸಹಿ ತಗೊಂಡು ಈ ಸಂಸ್ಥೆ ಸಾಯಿ ಸಂಸ್ಥೆಗೆ ಹೇಳ್ಕೊಟ್ರು. ಅಳಿಕೆ ಸಂಸ್ಥೆ ಹೇಳಿ ಹೇಳಿದ್ರು. ಆದರೆ ಇಲ್ಲಿ ಅಳಿಕೆ ಅಂತ ಹೇಳಿದ ಕೂಡ ನಮಗೂ ಒಂಥರ ಖುಷಿಯಾಗಿತ್ತು, ನಾವು ಒಪ್ಪಿದ್ರು. ಈಗ ನೋಡ್ರಿ, ಇದು ಅಳಿಕೆ ಸಂಸ್ಥೆ ಅಲ್ಲ, ಇದೆಲ್ಲೋ ಭಜನಾ ಮಂಡಳಿ ಸಂಸ್ಥೆ ಅನ್ನಿಸ್ತದೆ. ನಮ್ಮ ಲೋಕಲ್ನವರಿಗೆ ಯಾವುದೇ ರೀತಿಯ ಇದು ಕೊಡೋದಿಲ್ಲ. ನಾವು ಎಷ್ಟೋ ಸರಿ ನಾವು ಕಾರ್ಯಕ್ರಮ ಮಾಡಬೇಕು ಕೇಳಿದವಾಗ ಜಾಗ ಕೊಡಲಿಲ್ಲ. ಮೊದಲು ಮಾತಿತ್ತು ಅವ್ರದ್ದು, ಸ್ಥಳೀಯರಿಗೆ ಇಲ್ಲಿ ಕೆಲಸ ಕೊಡ್ತೇವೆ, ಸ್ಥಳೀಯರಿಗೆ ಇಲ್ಲಿ ಎಲ್ಲ ರೀತಿಯ ಪ್ರಾಧಾನ್ಯತೆ ಕೊಡ್ತೇಳಿ ಹೇಳಿದರು. ಇಲ್ಲ, ಮಕ್ಕಳಿಗೆ ಫೀಸೆಲ್ಲ ಜಾಸ್ತಿ ಮಾಡಿ ಮಕ್ಕಳನ್ನು ಸುಲಿತೇವ್ರೆ. ಕೆಲವು ಪಾಲಕರಿಗೆ ಗೊತ್ತಾಗೋದಿಲ್ಲ. ಅದು ದುಡ್ಡಿದ್ದ ಪಾಲಕರು ಇಲ್ಲಿ ಮಕ್ಕಳನ್ನು ಎಜುಕೇಷನ್ಗೆ ಕಳಿಸ್ಬೋದು, ನಮ್ಮಂಥವ್ರ ಹತ್ರ ಸಾಧ್ಯತೆ ಇಲ್ಲ. ಅದರಿಂದ ನಾವು ಇದ್ರ ಹೋರಾಟ ಮಾಡಿ ಪುನಃ ನಮಗೆ ಮೊದಲು ಯಾವ ರೀತಿ ಇತ್ತ ಅದೇ ಬೇಕು ನಮ್ಮ ಉದ್ದೇಶ ಒಂದು. ಎರಡನೇದಾಗಿ ಇವರು ಏಡೆಡ್ ಈ ಸಂಸ್ಥೆಯನ್ನು ಈಗ ಅದನ್ನು ಮುಚ್ಚಬೇಕು ಒಂದು ಹಂತದಲ್ಲಿ ಹೊಂಟಾರೆ. ಮಕ್ಕಳು ಹೇಳ್ತಾರೆ, ಮಕ್ಕಳು ಧೈರ್ಯ ಮಾಡಿ ಹೇಳೋದಿಲ್ಲ. ಯಾಕೆಂದರೆ ಶಾಲೆಯಲ್ಲಿ ನಮಗೆ ತ್ರಾಸು ಕೊಡ್ತಾರೆ, ಇಲ್ಲಿ 8ಕ್ಕೆ ನಾವು ಅಡ್ಮಿಷನ್ ಮಾಡೋದಿಲ್ಲ, ಮಕ್ಕಳ ಸಂಖ್ಯೆ ಕಡಿಮೆ ಆಗಿದೆ, ಹಾಗಾಗಿ ನೀವು ಇಲ್ಲಿ 8ಕ್ಕೆ ನೀವು ಅಡ್ಮಿಷನ್ ಮಾಡೋದು ಬೇಡ ಹೇಳಿ ಮಕ್ಕಳಿಗೆ ಒಂಥರ ಬೆದರಿಕೆ ಹಾಕಿ, ನೀವೇನಾದರೆ ಇಲ್ಲಿ ಇಂಗ್ಲೀಷ್ ಮೀಡಿಯಮ್ಗೆ ನಮ್ಮನ್ನು ಅಡ್ಮಿಷನ್ ಮಾಡಿ ಅಂತ ಹೇಳುವಂಥದ್ದನ್ನು ಭಾಳಷ್ಟು ಹೇಳ್ತೇವೆ. ಅದೆಲ್ಲ ನಮ್ಮ ಗಮನಕ್ಕೆ ಬಂತು. ನಾವು ಹೋಗಿ ಕೇಳಾಯಿತು. ಇಲ್ಲಿ ಒಬ್ಬ ಖೈರನ್ ಅಂತೇಳಿ ಒಬ್ಬ ಅವನೇ, ಆಮೇಲೆ HM ಶೈಲ ಏನೋ ಇರಬೇಕು, ಶೈಲ ಹೇಳಿ ಕಾನ್ವೆಂಟ್ HM ಅದೇ, ಅವರು ಇಬ್ಬರೂ ಸೇರಿ, ಒಬ್ಬ ಕಾಶಿನಾಥ ಹೇಳಿ 3 ಜನ ಸೇರಿ ಇಲ್ಲಿ ಇಲ್ಲದ ಅವ್ಯವಹಾರ ಕೆಲವೊಂದು ಮಾಡ್ತಾರೆ. ಆ ಪ್ಲಾಟಲ್ಲೂ ಸಮೇತ ತೆಂಗಿನಕಾಯಿ ಕೊಯ್ತಾರೆ. ಆ ತೆಂಗಿನಕಾಯಿ ಎಲ್ಲ ಮೊದಲಿಂದ ಇದ್ದದ್ದು, ಶಾಲೆಗೆ ಉಪಯೋಗಿಸ್ತಿದ್ರು. ಆ ತೆಂಗಿನಕಾಯನ್ನು ಇವರು ಕಾನ್ವೆಂಟಿಗೆ ಅಷ್ಟೇ ತಂದು ಬಳಸ್ತಾರೆ. ಬಿಟ್ಟರೆ 8ರಿಂದ PUC ವರೆಗಿನ ಏಡೆಡ್ ಸಂಸ್ಥೆಗೆ ಏನೂ ಕೊಡೋದಿಲ್ಲ, ಯಾವುದೇ ರೀತಿಯ ಸಹಕಾರ ಕೊಡೋದಿಲ್ಲ ಅವರು. ಕನ್ನಡ ಶಾಲೆ ಮಕ್ಕಳಿಗೆ ಟಾಯ್ಲೆಟ್ ಇಲ್ಲ, ಅವ್ರಿಗೆ ಮಾತ್ರ. ಮತ್ತು ಇವರಿಗೆ ಇವ್ರು ಕಟ್ಟೋದಂಥ ಟಾಯ್ಲೆಟನ್ನು ಬಳಸ್ಲಿಕ್ಕೆ ಕೊಡೋದಿಲ್ಲ. ಯಾವುದೇ ರೀತಿ ಅವರಿಗೆ ನಮ್ಮ ಏಡೆಡ್ ಸಂಸ್ಥೆಯವ್ರಿಗೆ ಯಾವುದೂ ಇಲ್ಲ ಸಹಕಾರ. ಅಲ್ಲಿ ಅಡುಗೆ ಬಿಸಿ ಊಟ ಮಾಡ್ತಾರೆ, ಬಿಸಿ ಊಟ ಮಾಡ್ಕೊಂಡು ಪಾಪ ಹಿಂಗಡೆ ಒಂದು ಮೆಟ್ಲಿಲ್ಲ, ಏನಿಲ್ಲ, ಎರಡೆರಡು ಇದ್ರೆ ಹಿಡ್ಕೊಂಡು ಆ ಹೆಂಗಸರು ಪಾಪ ಮೇಲೆ ಹತ್ಕೊಂಡು ಹೋಗಬೇಕು. ಇದನ್ನು ಇವ್ರು ನೋಡ್ತಾ ಇರ್ತಾರೆ. ಭಾರಿ ಖೈರನ್ ಮತ್ತು ಶೈಲ ಇವರು 2 ಜನ ಭಾಳ ಇದು ಮಾಡ್ತಾರೆ ಅಲ್ಲಿ. ಅವ್ರು ಬಂದಮೇಲೆ ಶಾಲೆ ಹಾಗೆ ಮೊದಲೇ ಪಾತ್ರಪೇಕರ್ ಹೇಳೋಬ್ರು ಇದ್ದರು, ಒಳ್ಳೆ ಇದ್ದರು ಅವ್ರು. ಚಲೋ ನಮ್ಗೆ ಲೋಕಲ್ಗೆಲ್ಲ ಸ್ಪಂದಿಸ್ತಿದ್ರು, ಒಳ್ಳೆ ಇದು ಮಾಡ್ತಿದ್ರು, ಸಹಕಾರ ಕೊಡ್ತಿದ್ರು ಅವರು. ಈಗ ಈ ರೀತಿ ಇದ್ದಿದ್ದರಿಂದ ನಾವು ಹೋರಾಟ ಮಾಡುವ, ಮೊದಲನಂಗೆ ನಮ್ಮ ಹತ್ರ ಆದರೆ ಮಾಡುವ, ಅಥವಾ ನಮಗೆ ಈ ಸಂಸ್ಥೆಯನ್ನು ಇವರು ಬಿಟ್ಟು ಹೋಗಬೇಕು ಅನ್ನೋ ಉದ್ದೇಶ ಇಲ್ಲ. ಅವರು ನಮ್ಮಲ್ಲಿ ತಗೊಳ್ಳುವಾಗ ಯಾವ ರೀತಿ ಹೇಳಿದ್ರೆ ಆ ರೀತಿ ನಡ್ಕೊಂಡು ಹೋದ್ರೆ ಸಾಕು ನಾವು ಹೇಳೋದು. 9 ವರ್ಷದಲ್ಲಿ ಗೊತ್ತಾಗಿದೆ ನಮಗೆ, ನಾವು ನಡ್ಕೊಳ್ತಾ ಇಲ್ಲ ಹೇಳೋದು 9 ವರ್ಷವೂ ಕಂಟಿನ್ಯೂ ಗೊತ್ತಾಗ್ಬಿಟ್ಟದೆ ನಮಗೆ. ಶ್ರೀ ಕರಿಕಾರ ಪರಮೇಶ್ವರಿ ಸಂಸ್ಥೆ ಹೇಳುವಂಥದ್ದು ಮೊದಲಿತ್ತು. ಆಮೇಲೆ ಇವರು ಬಂದವಾಗ ಅದನ್ನೇ ಇಡ್ತೇ ಹೇಳಿದರು, ಶ್ರೀ ಕರಿಕಾನ ಪರಮೇಶ್ವರಿ ಮತ್ತು ಶ್ರೀ ಸತ್ಯಸಾಯಿ ಸಂಸ್ಥೆ ಹೇಳಿ ಇಡ್ತಿದ್ರು. ಆದರೆ ಈ ಶ್ರೀ ಕರಿಕಾನ ಪರಮೇಶ್ವರಿ ಮೊದಲು ಶ್ರೀ ಸತ್ಯಸಾಯಿ, ಆಮೇಲೆ ಶ್ರೀ ಕರಿಕಾನ ಪರಮೇಶ್ವರಿ ಹೇಳಾಕೋದ್ರು. ನಾನು ಕೆಲವು ಅವ್ರ ಹತ್ರ ಕೇಳಿದವಾಗ ಸಾಯಿಬಾಬರಕ್ಕಿಂತ ಕರಿಕಾನ ಪರಮೇಶ್ವರಿ ದೊಡ್ಡವರಲ್ಲ ಹೇಳಿ ನನ್ನ ಇದರಲ್ಲಿ ಹೇಳಿದೆ ನಾನು. ಆದರೆ ಅವರು ಇಲ್ಲ, ಸಾಯಿ ತಾಯಿ ಎರಡೂ ಒಂದೇ, ನೀವು ತಪ್ಪು ಕಲ್ಪನೆ ಮಾಡ್ಕೊಂಡಿದ್ರಿ ಅಂದರು. ನಾನು ಕೇಳಿದವಾಗ ನೀವು ತಾಯಿಗೆ ನಮಸ್ಕಾರ ಮಾಡ್ತಾರೋ ಅಥವಾ ಸಾಯಿಗೆ ಮೊದಲು ನಮಸ್ಕಾರ ಮಾಡ್ತಾ ಕೇಳಿದ್ದು ನಾನು. ಅದಕ್ಕೂ ಇಲ್ಲ, ತಾಯಿ ಸಾಯಿ ಎರಡೂ ಒಂದೇ, ನೀವು ಅದ್ರ ಬಗ್ಗೆ ಇದರೆಲ್ಲ ತಪ್ಪು ತಿಳ್ಕೊಂಡಿದ್ರಿ ನೀವು ಅಂತೇಳಿ ಹೇಳಿದ್ರು. ಅದಕ್ಕಾಗಿ ಈ ಸಂಸ್ಥೆಯನ್ನು ಅವರು ಬಿಟ್ಟುಕೊಟ್ಟು ಹೋದರೆ ಚಲೋದು. ಮತ್ತು ಅವ್ರಿಗೆ ನಾವು ಕಟ್ಟಡ ಕಟ್ಟಿದ್ದೇವೆ ಹೇಳಿ ಹೆದರಿಸಿದ್ರು. ನಾವು ಅವ್ರಿಗೆ ಕಟ್ಟಡ ಕಟ್ಟಿ ಅಂತೇಳಿ ಕೊಡಲೇ ಇಲ್ಲ.
ಏಡೆಡ್ ಸಂಸ್ಥೆಯನ್ನು ನೀವು ನಮ್ಮ ಲೋಕಲ್ಗೆ ಯಾವ ರೀತಿಯಿಂದ ಸಹಕಾರ ಆಗ್ತಿದೆ ಮಕ್ಕಳ ಕಲಿಯೋಕೆ ಹೇಳುವಂಥದ್ದನ್ನು ನಾವು ಅವ್ರಿಗೆ ಹೇಳಿಕೊಟ್ಟದ್ದು, ಸ್ಪಷ್ಟವಾಗಿ ಹೇಳಿದ್ದು. ಆದರೆ ಅದು ಯಾವುದೂ ಮಾಡ್ತಾ ಇಲ್ಲ ಅವರು. ಶ್ರೀಧರ್ ಸ್ವಾಮಿ ಅವ್ರ ಬಗ್ಗೆ ಎಲ್ಲ ಭಾರಿ ಇದು ಮಾಡ್ತಾರೆ, ಟಿಂಗಲ್ ಮಾಡ್ತಾರೆ ಅವರು. ಇಲ್ಲ, ಪ್ರತಿ ವರ್ಷ ತಾವು 400 ಚಿಲ್ಡ್ರನ್ ಮೆಂಬರ್ಸ್ ಏನಿದ್ರು ಅವರೆಲ್ಲರನ್ನು ಕರೆದು ಅವರ ಸಲಹೆ ಸೂಚನೆಯನ್ನು ತಗೊಂಡು ಯಾವುದೇ ಕೆಲಸ ಮಾಡೋದಿದ್ರು ಮುಂದುವರಿತಾಳೆ ಹೇಳಿದರು ಅವರು. ಆದರೆ 9 ವರ್ಷದಲ್ಲಿ ಇಲ್ಲಿ ತನಕ ಒಂದು ಮೀಟಿಂಗನ್ನು ಕರೀಲಿಲ್ಲ. ಅವರಿಗೆ ಬೇಕಾದ ಅವ್ರು ಹೇಳೋದಕ್ಕೆ ಸಹಿ ಹಾಕುವಂಥ, ಅವ್ರು ಕೊಟ್ಟಂದು ಚಾ ಕುಡ್ಕೊಂಡು ಹೋಗುವಂಥ ಒಂದು 4-5 ಮೆಂಬರ್ಸನ್ನು ಇಟ್ಕೊಂಡು ಇವರೇ ಟರಾವ್ ಮಾಡೋದು, ಇವರೇ ಇದು ಮಾಡ್ಕೊಳ್ತೆ, ಅವರೇ ಬಿಟ್ಟರೆ ಮತ್ತು ಯಾರಿಗೂ ಇಲ್ಲ. ಇದು ನನ್ನ ಅಭಿಪ್ರಾಯ. ನಮಸ್ಕಾರ. ನಮ್ಮ ಈ ಭಾಗದ ಆರಾಧ್ಯ ದೈವವಾದಂತಹ ಶ್ರೀ ಕರಿಕಾನ ಪರಮೇಶ್ವರಿಯನ್ನು ಸ್ಮರಿಸಿ ತಮಗೆಲ್ಲರಿಗೂ ಪ್ರೀತಿಯಿಂದ ಕೈ ಮುಗಿದು ಕೆಲವು ನನ್ನ ಅನಿಸಿಕೆಗಳನ್ನು ಹೇಳುವುದಕ್ಕೆ ಇಷ್ಟಪಡ್ತೇನೆ. ನಾನು ಹೇಳುವುದಕ್ಕೆ ಹೊರಟಿದ್ದು, ಒಂದು ಕಾಲದಲ್ಲಿ ಈ ಭಾಗದ ವಿದ್ಯಾರ್ಥಿಗಳಿಗೆ ಕಾಮಧೇನುವಿನ ಹಾಗೆ ಇದ್ದಂತಹ ನಮ್ಮ ಸಂಸ್ಥೆ, ನಮ್ಮ SKP ಸಂಸ್ಥೆ ಮೊದಲನದ್ದು ಹೇಳುವುದಾದರೆ, ಅದರ ಸಂಬಂಧವಾಗಿ ಉಂಟಾದಂತಹ ನೋವನ್ನು ತೋಡಿಕೊಳ್ಳದೆ ನನಗೆ ಬೇರೆ ಮಾರ್ಗ ಇಲ್ಲ ಎಂದನಿಸ್ತದೆ. ಈ ಭಾಗದ ಎಷ್ಟೋ ಜನ ಮಕ್ಕಳು ಇಲ್ಲಿ ಅಭ್ಯಾಸ ಮಾಡಿದರು. ಆ ಮಕ್ಕಳನ್ನು ಕರೆತರುವಲ್ಲಿ ನಮ್ಮ ಹಿರಿಯರೆಲ್ಲ ಎಷ್ಟೋ ಕಷ್ಟಪಟ್ಟರು. ತಮ್ಮ ಮನೆಯಲ್ಲಿ ಇಟ್ಟುಕೊಂಡು ಎಲ್ಲಿ ಸಿದ್ದಾಪುರ, ಶಿರ್ಸಿ ಆ ಭಾಗದ ಮಕ್ಕಳನ್ನೆಲ್ಲ ಇಲ್ಲಿ ತಂದು ಒಂದು ಶಾಲೆ ಬೇಕು ನಮ್ಮ ಭಾಗಕ್ಕೆ ಎಂದು ಶಾಲೆಯನ್ನು ಹುಟ್ಟು ಹಾಕಿದರು. ಹಾಗೆ ಹುಟ್ಟು ಹಾಕಿದವರೆಲ್ಲ ಬಹಳ ದುಡ್ಡಿದ್ದ ಕೆಲಸ ಮಾಡಿದವರಲ್ಲ, ವಿದ್ಯೆ ಮೇಲಿನ ಕಾಳಜಿ, ಆ ವಿದ್ಯೆಯಿಂದಾಗಿ ನಮ್ಮ ಮಕ್ಕಳು ಹೇಗಾಗಬೇಕು ಅನ್ನುವಂತಹ ಆಸೆ, ಇದನ್ನೆಲ್ಲ ಇಟ್ಟುಕೊಂಡು ಮಾಡಿದ್ದು. ಅವರ ಆಸೆಗೆ ಎಷ್ಟೋ ಕಾಲದವರೆಗೆ ಯಾವ ಚ್ಯುತಿಯೂ ಬರಲಿಲ್ಲ. ಎಷ್ಟೆಷ್ಟು ದೊಡ್ಡ ಜನ ಆಗಿದ್ದಾರೆ ಈ ಸಂಸ್ಥೆಯಲ್ಲಿ ಕಲಿತವರು. ಈಗ ಈ ಸಂಸ್ಥೆಯ ಬಗ್ಗೆ ಹೇಳುವುದಾದರೆ, ಆ ಮೊದಲಿನ ಪರಿಸ್ಥಿತಿ ಇಲ್ಲ ಎನ್ನುವಂತಹ ನೋವು ನನಗೆ, ನನ್ನಾದಿಯಾಗಿ ನನ್ನಂಥವರಿಗೆ ಎಲ್ಲರಿಗೂ ಆಗಿದೆ. ಆದರೆ ಎತ್ತಿ ಹೇಳುವುದಕ್ಕೆ ಆಗದೇ ಇದ್ದಂತಹ ಒಂದು ಪರಿಸ್ಥಿತಿ ಇದೆ. ನಮ್ಮ ಮನೆಯಲ್ಲಿ ಎಲ್ಲರೂ, ನನ್ನ ಅಕ್ಕಂದಿರು, ಅಣ್ಣ ಎಲ್ಲರೂ ಇಲ್ಲೇ ಕಲಿತವ್ರು. ನಾನು ಅಲ್ಲೇ ಕಲಿತವ. ನಾನು ಅಲ್ಲೇ ಕಲಿತು ಆಮೇಲೆ ಅಲ್ಲೇ 34 ವರ್ಷ ಚಿಲ್ಲರೆ ನಾನು ಶಿಕ್ಷಕನಾಗಿ ಸರ್ವಿಸ್ ಮಾಡಿ 17ರಲ್ಲಿ ರಿಟೈರ್ ಆದೆ. ಈಗ ನೋವಿನ ಸಂಗತಿ ಏನು ಅಂತ ಕೇಳಿದರೆ, ಪ್ರಾಮಾಣಿಕವಾಗಿ ಹೇಳ್ತೇನೆ, ಇಲ್ಲಿ ಉಂಟಾದ ಸನ್ನಿವೇಶಗಳನ್ನೆಲ್ಲ ಗಮನಿಸಿದರೆ, ಆ ಪರಿಸರವನ್ನು ನೋಡುವುದಕ್ಕೆ ಅಂತ ಆಸೆ ಪಟ್ಟರೆ ನೋಡಬೇಕು ಅಂತ ನನಗನಿಸುವುದಿಲ್ಲ. ಅರೆಂಗಡಿಯಲ್ಲಿ ರಸ್ತೆಯಲ್ಲಿ ಹೋಗುವಾಗ ನಾನು ಎಡಬದಿಗೆ ತಿರುಗಿ ನೋಡದೆ ಹೋಗ್ತೇನೆ. ಭವ್ಯವಾದ ಕಟ್ಟಡ ಆಗಿರ್ಬಹುದು, ಆದರೆ ಆ ಕಟ್ಟಡ ಒಂದೇ ಅಲ್ಲ ಈ ಪ್ರಪಂಚದಲ್ಲಿ. ದುಡ್ಡಿದ್ದವರು ಯಾರೋ ಕಟ್ಟಡ ಕಟ್ಟಬಹುದು, ಎಲ್ಲ ಮಾಡ್ಬೋದು. ಆದರೆ ಮನುಷ್ಯತ್ವಕ್ಕೆ ಸಂಬಂಧಪಟ್ಟ ಒಂದು ಭಾವನೆಗಳೋ ಸಂಗತಿಯೋ ಅಲ್ಲಿ ನಡೀಲಿಲ್ಲ ಅಂತ ಆದರೆ ನೋವು ಅನುಭವಿಸಬೇಕಾದದ್ದು, ನೋವು ಅನುಭವಿಸುವವರು ಇಂಥದ್ದಾಗಿದೆ ಎಂದು ಅದಕ್ಕೆ ಪ್ರತಿರೋಧ ಒಡ್ಡಬೇಕಾಗದ್ದು ಅನಿವಾರ್ಯ ಅಂತ ನಾನು ಹೇಳುವುದಕ್ಕೆ ಇಷ್ಟಪಡ್ತೇನೆ. ಇಡೀ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿದ ಸಂಸ್ಥೆ. ಆವಾಗ ಇಂಗ್ಲೀಷ್ ಒಂದು ಸಬ್ಜೆಕ್ಟ್ ಆಗಿತ್ತು ಬಿಟ್ಟರೆ ಉಳಿದೆಲ್ಲವೂ ನಾವು ಕನ್ನಡದಲ್ಲಿ ಇತ್ತು. ನಾವು ಅದನ್ನೇ ಕಲ್ತವು. ನನಗೆ ನೆನಪಿದೆ, ಒಂದು ವರ್ಷ ರಾಜ್ಯಕ್ಕೆ 4 ರ್ಯಾಂಕು ನಮ್ಮ ಸಂಸ್ಥೆ ತಂದು ಕೊಟ್ಟಿದೆ. ಯಾಕದಾಯಿತು ಅಂತ ಕೇಳಿದರೆ, ಪಾಲಕರ ಸಹಕಾರ, ಶಿಕ್ಷಕರ ಪರಿಶ್ರಮ, ಮ್ಯಾನೇಜ್ಮೆಂಟಿನ ಎಲ್ಲ ರೀತಿಯ ಪ್ರೋತ್ಸಾಹ ಅದರಿಂದ ಸಾಧ್ಯ ಆಗಿದೆ. ಅದು ಹೇಳಿಕೊಳ್ಳುವುದಕ್ಕೆ ಹೆಮ್ಮೆಯ ವಿಷಯ. ಆದರೆ ಇವತ್ತು ಖಂಡಿತ ಹೇಳ್ತೇನೆ, ನಾನು ಅರೆಂಗಡಿಯಲ್ಲಿ ಸರ್ವಿಸ್ ಮಾಡಿದವ ಹೇಳುವುದಕ್ಕೂ ನಾಚಿಕೊಳ್ಳ ಉಂಟು. ಅಷ್ಟರ ಮಟ್ಟಿಗೆ ಹದಗೆಟ್ಟಿ ಹೋದಂತಹ ಪರಿಸ್ಥಿತಿ ಇದೆ. ಇಂಗ್ಲೀಷ್ ಮೀಡಿಯಂ ಆಯಿತು, ಕನ್ನಡ ಮೀಡಿಯಂ ಮೊದಲಿದ್ದ ಹಾಗೆ ಇದೆ. ಆದರೆ ಇಂಗ್ಲೀಷ್ ಮೀಡಿಯಂ ಆದದ್ರಿಂದ ಕನ್ನಡ ಮೀಡಿಯಂನ ಮೇಲೆ ಆಘಾತ ಆಗಿದೆ ಅನ್ನೋದನ್ನು ನಾವು ಕಂಡುಕೊಳ್ಳುವುದಕ್ಕೆ ಸಾಧ್ಯ ಇದೆ. ನಾವು ವಿವರಿಸೋದಕ್ಕೆ ಹೋಗುವುದಿಲ್ಲ. ಬೇಕಿತ್ತು ಒಂದು ಸಂಸ್ಥೆ ನಮಗೆ ಆ ಕಾಲದ ಒಂದು ವ್ಯವಸ್ಥೆಯಲ್ಲಿ. ನಮಗೆ ಅವರು ಬರುವಾಗ ಇದು ಅಳಿಕೆಯ ಸತ್ಯಸಾಯಿ ಟ್ರಸ್ಟಿನ ಅದು ಬ್ರ್ಯಾಂಚಿನ ಹಾಗೆ ನಡೀತದೆ, ಅದರ ಬ್ರ್ಯಾಂಚು ಎಂದೆಲ್ಲ ನಮಗೆ ಭ್ರಮೆ ಹುಟ್ಟಿಸಿದರು. ನಾನೂ ಒಳಗೋದವನು, ಈಗ ನಾನು ನೋವು ಅನುಭವಿಸ್ತಾ ಇದ್ದೇನೆ. ಆಮೇಲೆ ನಮಗೆ ಗೊತ್ತಾದದ್ದು ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ಹಾಗೆ ಹೇಳಿ ಒಳ ಬಂದರು ಅಂತ ಆದರೆ ಅವರಲ್ಲಿ ಧರ್ಮ ಎಲ್ಲಿದೆ ಅಂತ ನಾವು ಹುಡುಕಬೇಕು. ಬರೀ ದುಡ್ಡಿದ್ರೆ ಪ್ರಪಂಚ ಅಲ್ಲ. ದುಡ್ಡು ಬೇಕು, ಧರ್ಮಾಧಾರಿತವಾದ ದುಡ್ಡು ಬೇಕು, ಹಣ ಬೇಕು, ಅದರಿಂದ ಪಡೆಯಬಹುದಾದ ಸುಖ ಬೇಕು. ಹೀಗೆ ಸುಳ್ಳು ಹೇಳಿ ಒಳಬಂದು ತಮಗೆ ಇಷ್ಟ ಬಂದ ಹಾಗೆ ಈಗ ಎಲ್ಲ ನಿಯಮಗಳನ್ನು ವ್ಯವಸ್ಥೆಯನ್ನು ರೂಪಿಸ್ತಾ ಇರುವಂತಹ
ಅವ್ರ ಬಗ್ಗೆ ಏನು ಹೇಳಬೇಕು ಅಂತ ನನಗೆ ಅರ್ಥ ಆಗೋದಿಲ್ಲ. ನನ್ನಲ್ಲಿ ಹಲವರು ಕೇಳ್ತಾರೆ, ನೀನಿರುವಾಗಲೇ ಕೊಟ್ಟಿದ್ದಲ್ಲ ಮಹಾರಾಯ. ಹೌದು, ನಾನೂ ಮೋಸ ಹೋಗಿದ್ದೇನೆ. ಅದಕ್ಕೆ ಒಪ್ಪಿಗೆ ಕೊಟ್ಟವರು ಎಲ್ಲರೂ ಮೋಸ ಹೋಗಿದ್ದಾರೆ. ನಾ ಹೆಡ್ ಮಾಸ್ಟರ್ ಇದ್ದೆ, ಯಾವಾಗ ಕೊಡುವುದು ಅಂತ ನಿರ್ಣಯ ಆಯ್ತೋ ಒಂದು ದೊಡ್ಡ ಲಾರಿ ಬಂತು. ಎಂಥದ್ದಂತ ಗೊತ್ತಾಗಲಿ. ನಾವು ಈ ಅರಂಡಿಯಲ್ಲಿ ಅಂತ ಲಾರಿನೇ ನೋಡಲಿ, ಅಷ್ಟು ದೊಡ್ಡದು ಕಾಂಪೌಂಡ್ ಒಳಗೆ ಬಂತು. ಏನು ಅಂತ ನೋಡಿದರೆ ಡೆಸ್ಕು ಬೆಂಚು ಎಲ್ಲ ಕೆಳಗಿಳಿಸ್ತಾ ಇದ್ದಾರೆ. ಕೆಲವು ಇನ್ನು ಜೋಡಿಸುವುದು ವ್ಯವಸ್ಥೆಯಲ್ಲಿ ಬಂದಿದೆ. ನಮ್ಮ ಸ್ಟಾಫ್ನವರಿಗೆಲ್ಲ ಹೇಳಿದೆ, ಎಂಥ ಯೋಗ ನಮಗೆ, ಇಷ್ಟು ದೊಡ್ಡ ಕಾರ್ಯ ಮಾಡುವುದಕ್ಕೆ ಹೊರಟಿದ್ದಾರಲ್ಲ ಇವರು, ನಾವೆಲ್ಲ ಸಪೋರ್ಟ್ ಮಾಡಬೇಕು. ಇದೆಲ್ಲ ಆ ಕಾಲಕ್ಕೆ ಬೆಂಚ್ ಮುರ್ಕೊಂಡಿತ್ತು, ಇದು ಕೆಲವರಿಗೆ ಅಡಿಕೆ ಮರದ ಕಂಬ ಕೊಟ್ಟದಿತ್ತು, ಎಲ್ಲ ಇತ್ತು. ಆದರೆ ಈಗ ನಮಗೆ ಸುವರ್ಣ ಕಾಲ ಮತ್ತೆ ಪ್ರಾರಂಭ. ಹಿಂದೊಂದು ಕಾಲದಲ್ಲಿ ಇತ್ತು, ಆಮೇಲೆ ಸ್ವಲ್ಪ ಮಲಿನ ಆಗಿತ್ತು. ಈಗ ಇನ್ನು ಭಾಳ ಚಲೋ ಆಗ್ತದೆ. ಒಂದು 2-3 ವರ್ಷ ನಮ್ಗೆ ಹಂಗೆ ಕಂಡದ್ದು ಹೌದು. ಆದರೆ ಈಗೀಗ ಗಮನಿಸುವಾಗ ನಾನಂತೂ ಎಲ್ಲರ ಹತ್ರ ಹೇಳಿದ್ದೇನೆ, ಹಳದಿ ಬಣ್ಣದ ವ್ಯಾನ್ ಪುರು ಬರ್ತದೆ ಅಂದ್ರೆ ದೊಡ್ಡ ಅಲ್ಲ. ಅದ ಆಂತರಂಗಿಕವಾದಂತಹ ಬಲವು, ಆಂತರಂಗಿಕವಾದ ಶಕ್ತಿಯ ಏನು ಅನ್ನೋದು ಮುಖ್ಯ. ಈಗ ಭಾಳ ಜನರಿಗೆ ಅನಿಸ್ತದೆ, ಬಿಲ್ಡಿಂಗ್ ನೋಡಿದರೆ, ಕಂಪೌಂಡ್ ನೋಡಿದರೆ, ಮತ್ತೆ ಮನೆಗೆ ಹೋಗಿ ಮಕ್ಕಳನ್ನು ಕರ್ಕೊಂಡು ಬರುವುದು ನೋಡಿದರೆ, ಅದಾಗಲಿ ಕಾಲಕ್ಕೆ ತಕ್ಕ ಹಾಗೆ ಆ ಬದಲಾವಣೆ ಇರಬೇಕಾದದ್ದು ಸತ್ಯ. ಆದರೆ ಅದರ ಜೊತೆಗೆ ನೈತಿಕತೆಯೂ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಒಂದು ಕಾರ್ಯಕ್ರಮ ನಡೆಸೋದಕ್ಕೆ ಸ್ಥಳ ಕೊಡಿ ಅಂದ್ರೆ ಕೊಡುವ ಮನಸ್ಸಿಲ್ಲ ಅವರಿಗೆ. ಇನ್ನು ಮತ್ತೆ ಒಳಗೆ ಏನೇನೇ ಇದೆಯೋ, ನಮ್ಮ ಸ್ಟಾಫ್ ಮೆಂಬರ್ಸೇ ಕೆಲವು ಜನ ಇದ್ದಾನೆ, ಅವ್ರ ಹತ್ರ ಚಕಾರನ ಮಾತಾಡೋದಕ್ಕೆ ಹೋಗುದಿಲ್ಲ. ಪಾಪ ಅವ್ರು ಏನಾದ್ರು ಅನಿಸಿದ್ದ ಸಂತೋಷವನ್ನು ದುಃಖವನ್ನು ಅನಿಸಿದ್ದನ್ನು ಹೇಳಿಬಿಟ್ರೆ ಆಮೇಲೆ ಅವ್ರ ಮೇಲೆ ಯಾವ್ಯಾವ ಕ್ರಮ ಬರ್ತದೆ ನನಗೆ ಗೊತ್ತಿಲ್ಲ. ಅದಕ್ಕಾಗಿ ನಾವು ಅವ್ರ ಹತ್ರ ಕೇಳುವುದಕ್ಕೆ ಹೋಗುದಿಲ್ಲ. ಆದರೆ ಪ್ರಾಮಾಣಿಕವಾಗಿ ಹೇಳಬೇಕು ಅಂದರೆ ಹೀಗಿದ್ದದ್ದು ಬದಲಾಗಬೇಕು ಅಂದ್ರೆ ಅವ್ರು ಚಲೋ ಆಗಿ ಬದಲಾಗಬೇಕು ಅಂತ ನಾ ಹೇಳುವುದಿಲ್ಲ. ಅವರು ಉತ್ತಮರಾಗಿ ತಿದ್ದುಕೊಂಡು ಬದಲಾಗಬೇಕು ಅಂತ ನಾ ಹೇಳುವುದಿಲ್ಲ. ನಮಗೆ ಬೇಕು. ಇಲ್ಲಿಗೆ ಅವು ಯಾವ್ಯಾವ ಆಸೆ ಇಟ್ಕೊಂಡು ಬಂದಿದ್ದಾರೋ ನನಗಂತೂ ಗೊತ್ತಿಲ್ಲ, ಏನು ಗೊತ್ತಿಲ್ಲ ನನಗೆ. ಬಂದದ್ದನ್ನು ನೋಡಿದರೆ ಬೇರೆ ಏನೇನೋ ಧ್ಯೇಯ ಇಟ್ಕೊಂಡು ಬಂದ ಹಾಗೆ ಕಾಣ್ತದೆ. ಅದಲ್ಲದೆ ಇದ್ರೆ ಆಗ ಮಾತಾಡಿದ ಒಂದು ನಡೀತಾ ಇಲ್ಲ. ನಮ್ಮ ಈ ಬದಿಯ ಮಕ್ಕಳಿಗೆ ಅನ್ಯಾಯವಾಗದ ಹಾಗೊಂದು ವ್ಯವಸ್ಥೆ ಮಾಡಿ ನಡಿಬೇಕು, ಫೀಸ್ ಇಲ್ಲೆಲ್ಲ ಕಡಿತಾ ಇರಬೇಕು, ಮಾಡ್ತೇವೆ ಇತ್ಯಾದಿ ಎಲ್ಲ ಒಂದು ಇತ್ತು. ಆದರೆ ಈಗ ನೋಡಿದರೆ ಅದರ ಸಂಬಂಧವೇ ಇಲ್ಲದೆ ಹೋದಾಗ. ಅದಕ್ಕಿಂತ ಹೆಚ್ಚು ವಿಶೇಷ ಅಂದರೆ ಪಂಚಗ್ರಾಮದ ಒಂದು ಮುಖ್ಯ ಸಂಸ್ಥೆ ಇದೆ. ಪಂಚಗ್ರಾಮದ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲಿಲ್ಲ. ಇಷ್ಟು ದೊಡ್ಡ ಕಾರ್ಯ ಮಾಡಬೇಕಾದ್ರೆ ಹೀಗೆ ಮಾಡಿದ್ರೆ ಹೇಗೆ? ಒಂದು ಸಮಾಲೋಚನೆ ಆಗ್ಬೇಕೆ ಬೇಡವಾ? ಅವರದ್ದು ದುಡ್ಡು ಇರ್ಬಹುದಪ್ಪ, ಇದ್ರದ್ದು ಆಕ್ಷೇಪ ಅಲ್ಲ. ಅದು ದುಡ್ಡಿದೆ ಎಂಬ ಕಾರಣಕ್ಕೆ ಮನಸ್ಸಿಗೆ ಬಂದ ಹಾಗೆ ಮಾಡಿದರೆ ಈ ಭಾಗದ ಜನರಿಗೆ ನೋವಾಗ್ತದೆಯಲ್ವಾ? ಹಾಗೆ ನೋವಾದರಲ್ಲಿ ನಾನು ಒಬ್ಬ. ಭಾಳ ಜನ ಇದ್ದಾರೆ ಅಂತ ಗೊತ್ತಿದೆ ನೋವಾದವರು. ಮೊದಲಿದ್ದಂಗೆ ಇದ್ರು ಅಡ್ಡಿಲ್ಲಾಗಿತ್ತು. ಇಷ್ಟೆಲ್ಲ ಆಗಿ ಈಗ ನಾವೆಲ್ಲ ನೋವು ಅನುಭವಿಸುವ ಹಾಗಾಯಿತು ಎಂದು ಅಭಿಪ್ರಾಯ ಪಡುವವರೇ. ಆದರೆ ಅದಕ್ಕೆ ಬೇಕಾದ ಹಾಗೆ ಮುಂದೆ ಹೋಗಬೇಕಾದ ಶಕ್ತಿಯೋ ಆ ಒಂದು ಅವಕಾಶವೋ ಬಹುತೇಕ ಇಲ್ಲ. ಅದು ನನಗೊಂದು ಅನಿಸುವುದು, ಮೊದಲು ಇದ್ದ ಹಾಗೆ ನಮ್ಮ ಶಾಲೆ ಆಗಬೇಕು, ಅಂಥದ್ದೇ ಸಮಾಧಾನ ಕಂಡುಕೊಳ್ಳುವ ಹಾಗೆ ಆಗಬೇಕು. ಅಂದರೆ ನಾವೆಲ್ಲ ಅದಕ್ಕೆ ಹೇಗೆ ನಮ್ಮತನವನ್ನು ಪ್ರಕಟಪಡಿಸಬೇಕು ಅನ್ನೋದನ್ನು ಆಲೋಚನೆ ಮಾಡಿ ಮುಂದುವರಿಬೇಕು. ನಿಮ್ಮೆಲ್ಲರ ಸಹಕಾರ ಇದೆ ಅಂದರೆ ಅದು ಬಹಳ ದೊಡ್ಡ ಕೆಲಸ ಅಂತ ಅನಿಸುವುದಿಲ್ಲ. ಅಂದರೆ ಒಕ್ಕಟ್ಟಿನಲ್ಲಿ ಬಲ ಇದೆ. ನಾವು ಎಷ್ಟು ಸಾವಿರ ಜನ ಇದ್ದು ಹಳೆ ವಿದ್ಯಾರ್ಥಿಗಳೆಲ್ಲ ಇದಕ್ಕೆ ಕೈ ಜೋಡಿಸುವ ಹಾಗಾದರೆ, ಅಥವಾ ಅವರೆಲ್ಲ ತಮ್ಮ ಅಭಿಪ್ರಾಯವನ್ನು ಜನ ಮಾನಸದ ಎದುರಿಗೆ ಬಿಚ್ಚಿಟ್ಟು ಜನರಿಗೆ ಯಾವುದಾದ್ರೂ ಸರಿ ಅನ್ನುವಂತಹ ಒಂದು ಮನೋಭಾವವನ್ನು ಸೃಷ್ಟಿ ಮಾಡಿದರೆ ಇದು ಯಾವ ದೊಡ್ಡ ಕೆಲಸವೂ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಮಗೆ ಬೇಕಾದದ್ದು ಸಮಾಧಾನ, ದುಡ್ಡಲ್ಲ. ಈ ಸಂಸ್ಥೆಯ ಮಟ್ಟಿಗೆ ಹೇಳುವುದಾದರೆ ಕರಿಕಾನ ಪರಮೇಶ್ವರಿ ಹಿಂದೋಗಿದ್ದಾರೆ. ಎಷ್ಟು ನೋವಾಗಿದೆಯಾ ದೇವಿಗೆ ನಮ್ಗೆ ಗೊತ್ತಿಲ್ಲ. ಆದರೆ ಹೀಗೆ ನಡೀತಾ ಬಂದದ್ದನ್ನು ನೋಡಿದ್ರೆ ಮಾತ್ರ ಇದು ಎಷ್ಟಕ್ಕೂ ಸರಿ ಅಂತ ಅನಿಸುವುದಿಲ್ಲ. ಕೆಲವು ತಪ್ಪುಗಳನ್ನು ಗುರುತಿಸುವುದಾದರೆ ಯಾವ್ಯಾವ ತಪ್ಪುಗಳು ಮೊದಲು ನಮ್ಮಿಂದ ನಾವು ಸರಿ ಇಟ್ಟುಕೊಳ್ಳುವುದಕ್ಕಾಗಲಿಲ್ಲ ಆ ಕಾಲಕ್ಕೆ, ಒಂದು ಅದ್ರಲ್ಲಿ ನಮ್ಮ ದೋಷ ಇದೆ. ಆದರೆ ಅವರ ಕಲ್ಪನೆಗಳೆಲ್ಲ ನಮ್ಮ ತಲೆಯಲ್ಲಿ ತುಂಬಿ ಅವರು ಬಂದಾಗ ಇಂಥದ್ದೊಂದು ಸಂಸ್ಥೆ ಇದು PUDD ಅಂತವರು ಮುಂದಾಗಿ ಇದು ಹೀಗಾದ್ರೆ ಸರಿ ಅಂತ ಹೇಳಿದ್ರು ನಮ್ಮ ಸಂಪರ್ಕ ಮಾಡಿದರು. ಅದು ಎಲ್ಲ ಸೇರಿ ಚೆನ್ನಾಗಿ ಕಟ್ಟುವ ಅನೇಕ ಆಸೆಗಳುಂಟು ನಮಗೆ. ಶಿಕ್ಷಣದಂಥದ್ದು ಬೆಳಿಬೇಕು, ಅದಕ್ಕೆ ನಮ್ಮ ಸಂಸ್ಥೆ ಕೂಡಿದರೆ ನಮಗೂ ಒಂದು ರೀತಿಯ ಹೆಮ್ಮೆ ಅದು ಮಾಡುವ ಅಂತೇಳಿ ಎಲ್ಲ ಬಿಂಬಿಸಿದ್ರು. ಎಲ್ಲಕ್ಕಿಂತ ವಿಶೇಷವಾಗಿ ಇದೊಂದು ಪ್ರಾಮಾಣಿಕವಾದ ಸಂಸ್ಥೆ, ಇದನ್ನು ನಾವು ಸಂಸ್ಥೆಯನ್ನು ಅದಕ್ಕೆ ಕೊಟ್ಟರೆ ಖಂಡಿತವಾಗಿಯೂ ನಮಗೆ ಏನೋ ಭವಿಷ್ಯ ಇದೆ ಅನ್ನೋದು ನಮ್ಮ ತಲೆಯಲ್ಲಿ ತುಂಬಿದ್ರು. ಅದು ಎಲ್ಲರಿಗೆ ಆಸೆ ಆಯ್ತು. ಅದು
ತಪ್ಪು ಅವ್ರದ್ದು ರಾಶಿ ಇದೆ. ಆ ಸುಳ್ಳು ಹೇಳಿದ್ದೆ ಮೊದಲು ತಪ್ಪು ಅನ್ನೋದು ನನ್ನ ಆಕ್ಷೇಪ. ಹೌದು, ಅಳಿಕೆ ಅಂತ ಹೇಳಿದ್ದೆ ತಪ್ಪು. ಅದಕ್ಕೆ ಅನುಗುಣವಾಗಿ ಯಾವುದನ್ನೂ ಅವ್ರು ಮಾಡಲಿಲ್ಲ. ಮೊದಲು ಯಾರ್ಯಾರನ್ನ ಇಟ್ಕೊಂಡ್ರು, ಕಡೆಗೆ ಅವ್ರು ಕೈ ಬಿಟ್ಟರು. ಅಂದರೆ ಅವರಿಗೆ ಬೇಕಾದ ಹಾಗೆ ಸಂಸ್ಥೆಯನ್ನು ರೂಪಿಸುವಲ್ಲಿ ಬೇಕಾದ ದಾರಿ ಸುಗಮ ಮಾಡ್ತಾ ಹೋದ್ರು. ಈಗ ಮನಸ್ವಿ ಎಂಬ ಹಾಗೆ ನನಗೆ ಗೋಚರ ಆಗ್ತಾ ಇದೆ. ಒಂದು ಕಾಲದಲ್ಲಿ ಸಾಂಸ್ಕೃತಿಕ ಕೇಂದ್ರ ಇಡೀ ಪಂಚಗ್ರಾಮಕ್ಕೆ. ವರ್ಷದಲ್ಲಿ ಎಷ್ಟು ನಾಟಕ, ಎಷ್ಟು ಯಕ್ಷಗಾನ, ಎಂತೆಂಥ ಸಾಂಸ್ಕೃತಿಕ ಕಾರ್ಯಕ್ರಮ, ಜನರ ಎಂಥ ಬೆಂಬಲ, ಅಷ್ಟೆಲ್ಲ ಇದ್ದದ್ದು ಈಗ ಸಾಂಸ್ಕೃತಿಕವಾಗಿ ಅವರಷ್ಟಕ್ಕೆ ಅವ್ರು ಮಾಡ್ತಾರೆ ಬಿಟ್ಟರೆ, ಜನರನ್ನೆಲ್ಲ ಕೂಡಿಕೊಂಡು ಇದು ನಿಮ್ಮ ಸಂಸ್ಥೆ, ಬನ್ನಿ ಒಂದು ದಿವಸ 2 ದಿವಸ ನಮ್ಮ ಜೊತೆಯಲ್ಲಿ ಕಳೀರಿ, ಇಂಥದ್ದಕ್ಕೆ ಯಾವುದಕ್ಕೂ ಅವಕಾಶ ಇಲ್ಲ. ಅವ್ರಿಗೆ ಮಾಡಬೇಕು ಅಂತ ಅನಿಸಿದ್ದನ್ನು ಮಾಡಿಕೊಂಡು ಬದಲಾವಣೆಗಳು ಬೇಕು ಅನ್ನೋದನ್ನು ಎಲ್ಲ ಕಲ್ಪಿಸಿಕೊಂಡು ಅವರವಷ್ಟು ಹೊತ್ತಿಗೆ ಮಾಡ್ಕೊತಿದ್ದಾರೆ. ನಮಗೆ ನೋವಾಗೋದೇನು ಅಂತ ಕೇಳಿದರೆ, ಹಳೇದು ಬಿಟ್ಟರೆ ನಮಗೆ ಬದುಕಿಲ್ಲ ಭಂಡಾರಿಯವರೇ. ಹಳೇದ್ರ ಬೆನ್ನಿಗೆ ಹೊಸ ಸೇರಲಿ. ಹಳೆಯದರ ಆಶೋತ್ತರ ಏನುಂಟು ಅದಕ್ಕೆ ಪೂರಕವಾಗಿ ನಡೀಲಿ. ಅದು ನಡೆಯುವುದಿಲ್ಲ. ಈಗ ನಾನೇ ಹೇಳಿದ್ನಲ್ಲ, 34 ವರ್ಷ ನಾವು ಸರ್ವಿಸ್ ಮಾಡಿದವ, ನಾವು ಆ ಕಳೆದ ಕಾಲ ಅಂದರೆ ಹೇಗಿತ್ತು ಅದು. ಊರಿನವರೇ ಬೇಡ ನನ್ನ ದೃಷ್ಟಿಯಲ್ಲಿ. ಈಗ ಅವ್ರಿಗೆ ಹುಡುಗರು ಬಂದರಾಯ್ತು, ಪಾಲಕರು ಬಂದರಾಯ್ತು. ಹುಡುಗರಿಂದ ಬರುವ ಪಾಲಕರಿಂದ ಬರುವ ಲಾಭ ಏನಾದರೂ ಆದ್ರೆ ಆಯ್ತು ಅಂತ ಅನಿಸ್ತದೆ. ಮೇಲ್ನೋಟಕ್ಕೆ ಬೇಕಾದ್ದು ಎಲ್ಲ ಹೊರಗಡೆಯಲ್ಲಿ ಸಂಸ್ಥೆಯಲ್ಲಿ ಮಾಡುವಾಗ ಹಾಕ್ಬಹುದು, ಅದಲ್ಲ ಅಂತಲ್ಲ. ಆದರೆ ಇದು ಮನುಷ್ಯತ್ವದ ವ್ಯವಹಾರಕ್ಕಿಂತ ದೂರ ಹೋಗಿದೆ ಅಂತ ನನಗಂತೂ ಖಂಡಿತ ಅನಿಸ್ತಾ ಉಂಟು. ಎಂಥದ್ದು ಗೊತ್ತಾಗುತ್ತೆ. ನಾವು ಮತ್ತೆ ಕೇಳುವಾಗಿಲ್ಲ ಅಂತ ಒಂದು ಪರಿಸ್ಥಿತಿ. ಏನೇನೋ ನಡೀತಾ ಇದೆ. ಬಂಡವ್ರು ಒಂದು ಹೇಳ್ತೆ ನಾನು, ಈಗ ಅವರು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದಾರೆ, ಅದ್ರ ಹಿಂದೆ ನಮ್ಮ ಹಳೆಯ ಬಿಲ್ಡಿಂಗ್ ಉಂಟು. ಉದ್ರದ್ದು ಒಂದು ಚೂರು ಕಾಳಜಿ ಬೇಡ. ನಾಳೆಗಾದ್ರೆ ಡೆಮಾಲಿಷ್ ಮಾಡಿದ್ರೆ ನೆಲ ಬೇಕು ಅವರಿಗೆ. ಅಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ. ಅದು ಅಲ್ಲದೆ ಇದ್ರೆ ಆ ಸಂಸ್ಥೆಯನ್ನು ವಹಿಸ್ಕೊಂಡು ಅವರು ಮೊದಲು ಅದರ ಒಂದು ಸಮೃದ್ಧಿ ಬಗ್ಗೆ ಆಲೋಚನೆ ಮಾಡಬೇಕು. ಅದನ್ನ ಮೊದಲಿನ ಹಾಗೆ ತರುವಲ್ಲಿ ಆಲೋಚನೆ ಮಾಡಬೇಕು, ಇನ್ವೆಸ್ಟ್ ಮಾಡಬೇಕು. ಮತ್ತೆ ಅಷ್ಟು ಮಾಡುವ ಮೂಲಕ ಈ ಭಾಗದ ಪಾಲಕರಿಗೆಲ್ಲ ನಮ್ಮ ಮಕ್ಕಳನ್ನ ಇಲ್ಲೇ ಕಳಿಸೋಳು ಕಾಣುವಾಗ ಆಗ್ಬೇಕಲ್ವಾ. ಅದು ಒಂದು ಚೂರು ಮಾಡಲಿಲ್ಲ. ಲೋಕೇಶ್ವರ ಅಂತವ್ರು ಇದ್ದ ಬಿಲ್ಡಿಂಗ್ ಅದು. ಈಗ ಅದು ಮಲಿನ ಇದಾಗಿದೆ, ಏನು ಜೀರ್ಣ ಆಗಿ ತನ್ನ ಶಕ್ತಿಯನ್ನು ಕಳೆದುಕೊಳ್ಳಿಲ್ಲ. ಅದು ಮಾಡಬೇಡ್ವಾ? ಬೇಡ, ಒಂದು ಪೇಂಟಿಂಗ್ ಮಾಡಬೇಡ್ವಾ? ಅಲ್ಲ, ಹಿಂಗೆ ಯಾರು ಮಾತಾಡೋದ್ರೆ ನಾಳೆ ಪೇಂಟಿಂಗ್ ಮಾಡಿದ್ರು ಮಾಡ್ಬೋದು. ದುರಾಲೋಚನೆ ಇದ್ದವ್ರು ಹಾಗೆ ಮಾಡ್ತಾರೆ. ಅದು ಇಲ್ಲಿ 9-10 ವರ್ಷದಲ್ಲಿ ಮಾಡಬೇಕು ಅಂತ ಅನಿಸ್ಲಿಲ್ಲ ಅಂದ್ರೆ ಅವರು ಯಾವ ಜಾಗದಲ್ಲಿ ಇಟ್ಟರು? ಹಾ, ಹೌದು, ಅಷ್ಟೇ. ಅದು ಮಾಡ್ತಾರೆ. ಯಾಕಂದ್ರೆ ಜಾಗ ಸಿಗ್ತದೆ ಅವರಿಗೆ, ಬೇರೆ ಬೇರೆ ಏನಾದ್ರು ಯೋಜನೆ ಇರ್ಬೋದು. ಆದರೆ ನನಗಂತೂ ಅನಿಸುವುದು, ನಮ್ಮ ಶಾಲೆ ಮೊದಲು ಹೆಂಗೆ ಹೆಸರಿತ್ತು ಅದು ಹಾಗಾಗಬೇಕು. ನಮ್ಮ ಶಾಲೆ ಮೊದಲು ಹೇಗಿತ್ತು ಹಾಗೆ ಆಗಿ ಸಾಂಸ್ಕೃತಿಕ ಕೇಂದ್ರವಾಗಿ ಬೆಳಗಬೇಕು. ಮತ್ತೆ ನಮ್ಮ ಹಿಂದಿನ ವಿದ್ಯಾರ್ಥಿಗಳೆಲ್ಲ ಸಾಧನೆ ಮಾಡಿದಾಗ ಅಂಥ ಸಾಧನೆಯ ವಿದ್ಯಾರ್ಥಿಗಳು ಅಲ್ಲಿ ಸಾಧನೆ ಮಾಡಿ ತೋರಿಸ್ಬೇಕು. ಅಲ್ಲೇ ಆದರೆ ಪಂಚಗ್ರಾಮದ ಈ ಹೈಸ್ಕೂಲ್ ಅಂತ ಹೆಸರು ಪಡೆದದ್ದು ಭಾರಿ ನೋವಿನಿಂದ ಹೇಳಬೇಕು, ಅದು ಇದ್ದದ್ದೇ ಸುಳ್ಳು ಅಂತ ಆಗುವ ಸಾಧ್ಯತೆ ಉಂಟು. ಹೌದು, ಕರಿಕಾನಮ್ಮನ ಹೆಸರೇ ಬೆಳಗಿದೆ. ಕಡೆಗೆ ಏನೋ ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ ಅಂತ ಕೇಳಿದ್ದೇನೆ ನಾನು. ನನಗೆ ಅದ್ರ ಬಗ್ಗೆ ಆಸಕ್ತಿಯೇ ಉಳಿದಿದ್ದು ಆಗೋಗಿದೆ. ನಿಮ್ಮಂಥವ್ರು ಯಾರು ಕೇಳಿದ್ರೆ ನನ್ನ ಅನಿಸಿಕೆನ ಹೀಗೆ ಬಾಯ್ದರಿಯಾಗಿ ಹೇಳಬೇಕೆ ಬಿಟ್ರೆ ನಾ ಖಂಡಿತ ಅದರ ಆಲೋಚನೆ ಮಾಡಬಾರದು ಅಂತ ನಿರ್ಣಯ ಮಾಡೋದು. ಅಷ್ಟು ನೋವಾಗಿದೆ ನನಗೆ. ಎಲ್ಲರೂ ಹೇಳುವಂತ ಅದದ್ದೆಲ್ಲ ಒಳ್ಳೇದಕ್ಕೆ ಹೇಳಿ, ಇಂಥದ್ದೆಲ್ಲ ಒಳ್ಳೇದಕ್ಕಲ್ಲ. ಇದು ನಮ್ಮ ಪಂಚಗ್ರಾಮಕ್ಕೂ ಒಳ್ಳೇದಾಗುದಿಲ್ಲ, ಅವರಿಗೂ ಬಹುತೇಕ ಒಂದು ಕಾಲದಲ್ಲಿ ಒಳ್ಳೇದಾಗಲಿಲ್ಲ. ಯಾಕಂದ್ರೆ ಕರಿಕಾನಮ್ಮನನ್ನ ಬಿಟ್ಟು ಹಾ ಹೌದು, ಈ ಹೈಸ್ಕೂಲ್ನ ಸಂಕಲ್ಪ ಅವ್ರದ್ದೇ. ಆಗಿನವ್ರು ಎಷ್ಟೆಲ್ಲ ಕಷ್ಟ ಬಿಟ್ಟು ಇಂಥದ್ದೊಂದು ಮಾಡಿದ್ರು. ಈಗ ಕರಿಕಾನಮ್ಮನಿಗೂ ಬೇಜಾರಾಗುವಾಗೆ, ಅವ್ರು ಎಲ್ಲೆಲ್ಲಿದ್ದಾರೆ ಅವ್ರ ಮನಸ್ಸಿಗೂ ನೋವಾಗುವಾಗೆ ಒಂದು ವ್ಯವಸ್ಥಿತವಾದ ಕಾರ್ಯಕ್ರಮಗಳನ್ನೆಲ್ಲ ರೂಪಿಸ್ತಾ ಇದ್ದಾರೆ. ಅಲ್ಲಿ ಬಂದು ಹೊಸದಾಗಿ ಸೇರಿಕೊಂಡವರು ಮಾಡಿದವರು ಎಲ್ಲ ಅವ್ರು ಏನು ಆಲೋಚನೆ ಮಾಡಿದ್ರೆ ನಮ್ಗಂತ ಅರ್ಥ ಆಗುದಿಲ್ಲ. ಇಲ್ಲ, ಅದೇ ಹೇಳಿದ್ನಲ್ಲೇ, ಬೇಕಾಗಲಿಲ್ಲ ಅವರಿಗೆ. ಪಾಲಕರು ಸಾಕು, ಮಕ್ಕಳು ಬಂದ್ರೆ ಸಾಕು. ಬಹುತೇಕ ಆ ಮಕ್ಕಳ ಶಿಕ್ಷಣ ಮುಗಿದ್ಮೇಲೆ ಆ ಪಾಲಕರು ಅವ್ರಿಗೆ ಬೇಡ. ಅಂತೂ ವ್ಯವಸ್ಥಿತವಾಗಿ ಏನೋ ಒಂದು ರೂಪಿಸಿಕೊಂಡು ಮುಂದುವರಿತಾ ಇದ್ದಾರೆ ಅವರು. ಆದರೆ ಅದು ಮನುಷ್ಯತ್ವ ಅಲ್ಲ. ಎಲ್ಲಿ ಮನುಷ್ಯತ್ವ ಇಲ್ವೋ ಅದನ್ನು ವಿರೋಧಿಸ್ತಿದ್ರೆ ನಾವು ಮನುಷ್ಯರಲ್ಲ. ಈಗಾದರೂ ಜನ ಎಚ್ಚೆತ್ಕೊಳ್ಬೇಕು ಅನ್ನೋದು. ಪಂಚಗ್ರಾಮದ ಎಲ್ಲ ಜನ ಎಚ್ಚೆತ್ಕೊಳ್ಬೇಕು. ಪಾಲಕರು ನಮ್ಮ ಸಹಕಾರ ಕೊಡಬೇಕು. ಅದು ಮೊದಲಿನ ಹಾಗೆ ಮಾಡುವುದಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದನ್ನು ಆಲೋಚನೆ ಮಾಡಿ. ನನಗಂತೂ ಅನಿಸೋದು,
ಈ ಆರ್ಥಿಕವಾದ ಇದರಲ್ಲೆಲ್ಲ ಹಳೆ ವಿದ್ಯಾರ್ಥಿಗಳನ್ನೆಲ್ಲ ನಾವು ಸಂಪರ್ಕ ಮಾಡಿದರೆ ಎಲ್ಲರೂ ನಮಗೆ ಸಹಕಾರ ಕೊಡ್ತಾರೆ. ಯಾಕಂದ್ರೆ ಎಷ್ಟೋ ಜನ ನಮ್ಗೆ ಭೇಟಿ ಆಗ್ತಾರೆ, ಭೇಟಿಯಾದವರೆಲ್ಲ ಹೇಳ್ತಾರೆ ಇದು ಎಂತಕ್ಕೆ ಹಿಂಗಾಯ್ತು, ಅದು ಅಲ್ಲಂತಲಿ, ಅಳಿಕೆದು ಅಲ್ಲಂತಲಿ, ನೀವು ಕೊಡುವ ಮೊದಲು ಅದು ಅಳಿಕೆದು ಪಕ್ಕ ಮಾಡ್ಕೊಳ್ದೆ ಯಾಕೆ ಕೊಟ್ರಿ, ಹಿಂಗಿದೆಲ್ಲ ಪ್ರಶ್ನೆ ಕೇಳಿದ್ರೆ ನಾವ್ ಎಂತ ಉತ್ತರ ಹೇಳೋದು. ನಾನು ಇದ್ದೆ ಆಗ ಹೇಳ್ಮಾಡ್ತಿದ್ದೆ. ಹಾ, ಕೊಟ್ಟವ್ರದ್ದು ತಪ್ಪಿದೆ. ಅದನ್ನ ನೋಡಿ ಅದು ಹೆಂಗೆ ನಾವೆಲ್ಲ ಬುದ್ಧಿಜೀವಿಗಳು ಎಂತೆಂಥ ಡಿಗ್ರಿ ಮಾಡಿದವರು ಅದು ಮಾಡಿದವರು ಇದು ಮಾಡಿದವರು ಇರ್ತೇವೆ. ಎಷ್ಟರ ಮಟ್ಟಿಗೆ ನಾವು ಹೆಡ್ಡೆ ಬಿದ್ದಂಗೆ ಆಯ್ತು ನೋಡಿ. ನಮ್ಮ ಆ ಗುಣನೇ ಅವ್ರು ದುರುಪಯೋಗ ಮಾಡ್ಕೊಂಡು ಈಗ ಅವ್ರು ಬುದ್ಧಿವಂತರ ಸಾಲಿಗೆ ಸೇರಿದ್ದಾರೆ, ನಾವೆಲ್ಲ ದಡ್ಡರ ಸಾಲಿಗೆ ಕೂತ್ಕೊಂಡಂಗೆ ಆಗಿದೆ. ಹಾಗಾಗಿ ನಾವು ನೀವು ಊರಿನ ಜನ ಎಲ್ಲ ಸೇರಿ ಒಂದು ಸರಿ ಹೆಜ್ಜೆ ಇಡಬೇಕು. ಈಗ ನಮ್ಗೆ ಬೇಕು, ಹೌದು ಸಕಾಲ ಇದು ನಮಗೆ ಬೇಕು ಹೇಳೋದವ್ರು ಬೇಕು ಹೇಳಿ ತಗೊಂಡ್ಮೇಲೆ ಎಂತ ಮಾಡೋದು ಅದನ್ನು ಸರಿಯಾಗಿ ನಿರ್ಣಯ ಮಾಡ್ಕೊಂಡೆ ಮುಂದುವರಿಬೇಕು. ಅದರ ಆ ಬದಲಾವಣೆ ಅದನ್ನ ನೋಡಿ. ನಾನಂತೂ ಉಸಿರು ಬಿಡುವಾಗ ಸಮಾಧಾನದಿಂದ ಉಸಿರು ಬಿಡ್ತೇನೆ, ಅಲ್ಲಿಗಿದ್ರೆ ಆಗೋದಿಲ್ಲ. ಅಷ್ಟು ನೋವಾಗ್ತಾ ಇದೆ ನನಗೆ. ನನ್ನ ಹತ್ರ ಯಾರು ಕೇಳ್ತಾರೆ ಶಾಲೆಗೆ ಹೋಗಿದ್ದೆ ನೋಡಿ, ಇಲ್ಲಪ್ಪ ನಾ ಶಾಲೆಗೆ ಹೋಗೋದಿಲ್ಲ, ಆ ಬದಿ ನೋಡೋದೇ ಇಲ್ಲ, ನಂಗೆ ನೋಡೋದು ಭಯಂಕರ ತ್ರಾಸಾಗ್ತದೆ. ಈಗ ಅಲ್ಲಿ ಹಿಂದ್ ಬದಿಗೆ ಏನು ಮಾಡಿದ್ದಾರೆ, ಒಂದು ನೋಡ್ಕೊಂಡು ಮೇಲೆ ಅವರಿಗೆ ಬೈಕ್ ಹೊಡ್ಕೊಂಡು ಹೋಗಿ, ಆವಾಗ ನಂಗೆ ಕಾಣ್ತದೆ ಹಳೆ ನಾವೆಲ್ಲ ಸೇರಿ ಮಾಡಿಸಿದ ಟಾಯ್ಲೆಟ್ ಮುರ್ಕೊಂಡು ಬಿದ್ದಿದೆ. ಎಲ್ಲಾದ್ರೂ ಮಕ್ಕಳು ಒಳಗೆ ಹೋದಾಗ ಬಿದ್ದರೆ ಅಂತ ಮಾಡಿದ್ರಿ, ಅಷ್ಟು ಪ್ರಜ್ಞೆ ಬೇಡವಿ. ಹಿಂಗೆ ಕಾಣದೆ ಹಂಚಿನ ಈಗ ಹೋಗಿ ನೋಡಿದ್ರು ಗೊತ್ತಾಗ್ತದೆ. ಮತ್ತು ಅಲ್ಲೆಲ್ಲ ಎಂತೆಂಥ ಕಂಬ ಹೋಗುದು ಎಲ್ಲ ಬೇರೆ ಬೇರೆ ಮಾಡಿದ್ದಾರಪ್ಪ. ಅದು ಇವ್ರದ್ದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ನಂಗೆ ಸರಿ ಅರ್ಥ ಆಗಲಿಲ್ಲ. ಆದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾವು ಒಂದು ಕಾಲದಲ್ಲಿ ಅದು ಹಿಂದ್ ಬದಿಗೆ ನಾವು ವಾಲಿಬಾಲ್ ಕೊಡೋದಕ್ಕೆ ವಾಲಿಬಾಲ್ ಆಟ ಆಡೋದಕ್ಕೆ ನಟ್ಟು ಕಟ್ಟೋದಕ್ಕೆ ತಕರಾರು ಮಾಡ್ತಿದ್ರು. ಈಗ 2 ನಟ್ಟು ಕಟ್ಕೊಂಡು ಉಂಟು, ಇರಲಿ, ಅದು ಆಗಬೇಕು. ಅದು ಫಾರೆಸ್ಟ್ ಜಾಗ ಅಂದ್ರೆ ನಮ್ಮ ಸಂಸ್ಥೆದ ಅಲ್ಲಾಳಲ್ಲ, ನಮ್ಮದು ಜಾಗವೇ ಅದು. ಹಾಗಾಗಿ ಅಂಥದ್ದೇ ಹಿಂಗೆ ಆಗ್ತಾ ಉಂಟು. ಈಗ ಮುಂದೆ ಅದು ಹೆಂಗೆ ಆಗ್ತದೆ ನಾನು ಅಂದಾಜು ಮಾಡಿದ್ದೇನೆ, ಆದರೆ ನಾನು ಅದು ಹೇಳೋದಕ್ಕೆ ಹೋಗುದಿಲ್ಲ. ನನಗೆ ಈಗ ಏನು ಆಗಬೇಕೋ ಅದು ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ. ಅದಕ್ಕೆ ಎಲ್ಲ ಸಹಕಾರ ಬೇಕು, ಅವರು ಇವರು ಅನ್ನೋದಿಲ್ಲ. ಯಾರ್ಯಾರು ಈ ಸಂಸ್ಥೆಯಲ್ಲಿ ಕಲ್ತವ್ರ, ಯಾರ್ಯಾರು ಈ ಸಂಸ್ಥೆ ಹಿತಚಿಂತಕರು, ಅವರೆಲ್ಲ ಒತ್ತು ಕೊಡಬೇಕು, ಪಾಲಕರು ಬೇಕು, ಅವರೆಲ್ಲ ಸೇರಿ ಅದೊಂದು ಮಾಡಿದರೆ ಹೆಚ್ಚು ಒಳ್ಳೆಯದು ಅಂತ ನನಗೆ ಅನಿಸ್ತಾ ಉಂಟು. ನನಗೆ ನನ್ನ ಅನಿಸಿಕೆ ಈಗ ಇವತ್ತು ಸ್ವಲ್ಪ ಒಳ್ಳೆ ನಿದ್ದೆ ಬರ್ತದೆ ನನಗೆ. ಅಲ್ಲದೆ ಶಾಲೆ ನೆನಪಾದ ನಿದ್ದೆನೇ ಬರೋದಿಲ್ಲ ಮೇಡಮ್ ನನಗೆ, ಇವತ್ತು ಬರ್ತದೆ. ನನ್ನ ಅನಿಸಿಕೆ ಒಬ್ಬ ಸಮರ್ಥರ ಎದುರಿಗೆ ಹೇಳ್ಕೊಳ್ಳೋದಕ್ಕೆ ಅವಕಾಶ ಆಯ್ತಲ್ಲ, ಅದಕ್ಕೆ ನಾನು ಚೋ ನಿದ್ದೆ ಮಾಡ್ತೇನೆ ಇವತ್ತು. ಅದಾಗಲಿ ಹೇಳಿ ಪ್ರಾರ್ಥನೆ ಮಾಡಿಯೇ ನಾನು ಹಾಸಿಗೆ ಹೋಗ್ತೇನೆ ಮಲಗೋದಕ್ಕೆ. ಅಷ್ಟಾಗಲಿ. ಅದಕ್ಕೆ ಎಲ್ಲರ ಸಹಕಾರ, ಅವರು ಇವರು ಅಂತಲ್ಲ. ಇದು ನನ್ನ ಅಭಿಪ್ರಾಯ. ಅವಕಾಶ ಒಳ್ಳೆಯದೇ ಸಿಕ್ಕಿದೆ ನನಗೆ. ಒಳ್ಳೆಯವ್ರ ಜೊತೆಯಲ್ಲೇ ನನ್ನ ಅನಿಸಿಕೆ ಹೇಳಿಕೊಳ್ಳುವುದಕ್ಕೆ ಅವಕಾಶವಾಯಿತು. ಬಂಡಾರ ತುಂಬ ಧನ್ಯವಾದ.